ಎಲ್ಲರಿಗೂ ನಮಸ್ಕಾರ. ನಾನು ಪ್ರಜ್ವಲ್, ನೇತಾಜಿ ಮಿಲಿಟರಿ ಅಕಾಡೆಮಿ, ಸಿನ್ನೂರು ತುರುವೇಳಿಂದ. ನಾವು ಫೆಬ್ರವರಿ 25 SSC GD ಕ್ವಶನ್ ಪೇಪರ್ ಫಸ್ಟ್ ಶಿಫ್ಟ್ ಏನು ನಡೆದೈತಲ್ಲ ಅದ್ರ ಸೊಲ್ಯೂಷನ್ಸ್ನ ತಗೊಬಂದಿದ್ದೀನಿ. ಬನ್ನಿ, ಫಸ್ಟ್ ಕ್ವಶನ್ ನೋಡ್ರಿ ಏನೈತಿ. ಎ ಮತ್ತು ಬಿ ಅವರ ಸಂಬಳಗಳು ಕ್ರಮವಾಗಿ ಸಿ ಅವರ ಸಂಬಳಕ್ಕಿಂತ 40% ಮತ್ತು 70% ಹೆಚ್ಚು. ಬಿ ಅವರ ಸಂಬಳದ ಅನುಪಾತವು ಎ ಅವರ ಸಂಬಳದೊಂದಿಗೆ ಎಷ್ಟು ಅಂತ ಕೇಳಿದ್ರೆ ಕ್ವಶನ್ ಭಾಳ ಈಸಿ ಐತಿ ನೋಡ್ರಿ. ಎಸ್ ಅಂಡ್ ಬಿ ಸ್ಯಾಲರೀಸ್ ಆರ್ respectively 40% and 70% rupees more than C. ಅಂದ್ರೆ ನೋಡ್ರಿ ಇಲ್ಲೇ 3 ಜನ ಅದಾರ, ಒಬ್ಬತ್ತ ಎ, ಒಬ್ಬತ್ತ ಬಿ ಮತ್ತು ಒಬ್ಬತ್ತ ಸಿ. ಈಗ ಅವ್ರು ಏನ್ ಹೇಳಕತ್ತಾರ ಅಂದ್ರ ಸಿಕ್ಕಿಂತ ಎ ಐತಲ್ಲ ಒಂದು 40% ಜಾಸ್ತಿ ಅದಾನಂತ. ಎಷ್ಟಾಯ್ತ? ಇದಕ್ಕಿಂತ 40% ಜಾಸ್ತಿ. ಇವಾಗ ಮತ್ತೇನಂತ, ಬಿ ಅನ್ನೋದು ಎಷ್ಟದನ 70% ಜಾಸ್ತಿ, 70% rupees more than ಸಿ ಸ್ಯಾಲ್ರಿ. ವಾಟ್ ಇಸ್ ದಿ ರೇಷಿಯೋ ಆಫ್ ದ ಬಿ ಸ್ಯಾಲ್ರಿ ಟು ಎ ಸ್ಯಾಲ್ರಿ? ಅಂದ್ರ ಬಿ ಇಷ್ಟು ಎನ ವ್ಯಾಲ್ಯೂನ ಕಂಡು ಅಂತ ಹೇಳ್ಯಾರ. ಬಹಳ ಸಿಂಪಲ್. ಸಿನ 100 ಅಂತ ತಿಳ್ಕೊಂಬಿಡ್ರಿ. ಸಿನ ಏನ್ ಮಾಡ್ರಿ 100 ಅಂತ ತಿಳ್ಕೊಂಬಿಡ್ರಿ. ಏನಾಗುತ್ತಾ 40% ಜಾಸ್ತಿ ಐತೆ ಅಂದ್ರ 140 ಆಯ್ತು. ಬಿ ಎಷ್ಟಾಯ್ತಾ 70% ಜಾಸ್ತಿ ಐತೆ ಅಂದ್ರ 170 ಆಯ್ತು. ಇವೆರಡರದ್ದು ರೇಷಿಯೋ ಕಂಡಿಡಿಯೋದು ಎಷ್ಟಾಗುತ್ತಾ? ಬಿ ಇಷ್ಟು ಸಿ. ಬಿ ಎಷ್ಟೈತಿ 170 ಇಷ್ಟು 140 ಅಂದ್ರ 170 ಅನುಪಾತ 140. 0 0 ಕ್ಯಾನ್ಸಲ್. 17/14 ಅಂದ್ರ 17:14. ಎಲ್ಲೈತೆ ನೋಡ್ರಿ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನೈತೆ? ನೆಕ್ಸ್ಟ್ ಕ್ವಶನ್, ವೈಲ್ ಸೆಲ್ಲಿಂಗ್ 15 balls for 1220 there is a loss equal to the cost price of 5 balls. The cost price is ಅಂದ್ರೆ 15 ಬಾಲ್ಸ್ನ ಸೆಲ್ ಮಾಡ ಮುಂದ 15 ಬಾಲ್ಸ್ನ ಮಾರಕತ್ತಾನಂತ. 15 ಚೆಂಡುಗಳನ್ನು 1220ಕ್ಕೆ ಮಾರುವಾಗ 15 ಚೆಂಡುಗಳನ್ನು ಎಷ್ಟು ರೂಪಾಯಿಗೆ ಮಾರಕತ್ತಾನ? 1220 ರೂಪಾಯಿಕ ಮಾರುವಾಗ 5 ಚೆಂಡುಗಳ ಖರೀದಿ ಬೆಲೆಗೆ ಸಮನಾದ ನಷ್ಟ. ಅಂದ್ರ 5 ಚೆಂಡುಗಳ ತಗೋತಿದ್ದೀವಿ ನೋಡಿ ನಾವು, ಅಷ್ಟು ಖರೀದಿ ಬೆಲೆಗೆ ಸಮನಾದ ನಷ್ಟ ಇರ್ತೈತೆ ಅಂತ. ಹಂಗಂದ್ರೆ 1 ಚೆಂಡಿನ ಖರೀದಿ ಬೆಲೆ ಎಷ್ಟು? ಈಗ ನೋಡ್ರಿ ಬಹಳ ಸಿಂಪಲ್, ನೀವೇನು ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಏನ್ ಮಾಡ್ಬೇಕಂದ್ರ ಇಲ್ಲಿ 5 ಚೆಂಡುಗಳದಾವಲ್ಲ, ಟೋಟಲ್ 15 ಚೆಂಡುಗಳ. ನಾವು 15 ಚೆಂಡುಗಳಂತೇಳಿ ಬರೀ 10 ಚೆಂಡುಗಳ ಬೆಲೆಗೆ ಮಾರಕತ್ತೀವಿ. ಅಂದ್ರ 5 ಚೆಂಡುಗಳ ಲಾಸ್ ಆಗುಂಟಾವ. ನಮಗೆ 5 ಚೆಂಡುಗಳು ಏನ್ ಮಾಡಕತ್ತಾವು? ನಷ್ಟ ಆಗುಂಟಾವ. ಅಂದ್ರೆ ನೀವು 15 ಚೆಂಡು ಅಂತ ಯಾಕೆ ತಗೊಂತೀರಿ? 5 ಅಗಳೆ ಲಾಸ್ ಆಗ್ಯಾವಲ್ಲ, 5 ಕಳ್ಕೊಂಡ್ಬಿಡ್ರಿ. 10 ಚೆಂಡುಗಳು ಅದು. 10 ಚೆಂಡುಗಳ ಬೆಲೆ ಇಷ್ಟ ಅದ. ಎಷ್ಟು? 10 ಚೆಂಡುಗಳ ಬೆಲೆ 1220 ಆದ್ರ ಒಂದ್ರದ್ದು ಎಷ್ಟು? ಬಹಳ ಸಿಂಪಲ್, ಏಕಮಾನ ಪದ್ಧತಿ. ಇವೆರಡನ್ನು ಗುಣಾಕಾರ ಮಾಡೋದು. 1220 ಭಾಗ್ಲೆ 10. ಈ 0ಗೆ 0 ಕ್ಯಾನ್ಸಲ್. 122 ರೂಪಾಯಿ. ಇಲ್ಲೈತೆ ನೋಡ್ರಿ ಆಪ್ಷನ್ 2 ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್, ಇಫ್ 2% ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು if 2% of x is equal to 360 then x is equals to ಏನು? x ಬೆಲೆನ ಕಂಡು ಅಂತ ಹೇಳ್ಯಾರ. x ನ 2% is equal to 360 ಆಗಿದ್ದರೆ x ನ ಮೌಲ್ಯವು ಎಷ್ಟು ಅಂತಾರೆ. ಈಗ ನೋಡ್ರಿ ಬಹಳ ಸಿಂಪಲ್. ಈಗ 2% ಆಫ್ x is equal to 360 ಅಂತ ಹೇಳ್ಯಾರ. ಇಲ್ಲ ಆಫ್ ಅಂದ್ರೆ ಏನು? ಇದು 2/100. ಆಫ್ ಅಂದ್ರೆ ಇಂಟು x is equal to 360. x ಬೆಲೆ ಬೇಕಲ್ಲ, ಉಳಿದಿದ್ದೆಲ್ಲ ಆ ಕಡೆ ಕಳಿಸ್ರಿ. ಏನ್ ಮಾಡ್ಬೇಕು? ಇದನ್ನ ಆ ಕಡೆ ಕಳ್ಸೋದು. ಯಾವ ತರ ಕಳ್ಸೋದು? ಎಕ್ಸ್ ಇಲ್ಲೇ ಇರ್ಲಿ, 360 ಎಲ್ಲಿತ್ತ ಅಲ್ಲೇ ಇರ್ಲಿ. ಇದು 100 ಆ ಕಡೆ ಕಳ್ಸಿದ್ರೆ ಕೆಳಗಿದ್ದ ಮೇಲೆ ಹೋಗುತ್ತಾ? ಇಂಟು 100 ಮಾಡಮಂತ. 2 ಆ ಕಡೆ ಕಳ್ಸಿದ್ರೆ ಡಿವೈಡ್ ಬೈ 2 ಆಗುತ್ತಾ? ಆಯ್ತು. 2 1 2 18 ಮುಂದೊಂದು 0. ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು? 180 0 0 18,000 ಆಯ್ತು. ಆಪ್ಷನ್ 3 ಸರಿಯಾದ ಉತ್ತರ. ಬಹಳ ಈಸಿ ಕ್ವಶನ್ಸ್ ಅದಾವು. ನೆಕ್ಸ್ಟ್ ಕ್ವಶನ್ ನೋಡೋಣ. 4th ಕ್ವಶನ್ ನೋಡ್ರಿ ಏನೈತಿ. 4th ಕ್ವಶನ್, ಎ ಬಿ ಸಿ ಅಂಡ್ ಡಿ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಸೆಪರೇಟ್ಲಿ ಇನ್ 30 ದಿನ, 30 days, 33 days, 36 days ಅಂಡ್ 44 days. ಇಲ್ಲಿ ನೋಡ್ರಿ 4 ಜನ ದೋಸ್ತರು ಅದಾರ. ಯಾರ್ಯಾರು? ಎ ಮತ್ತ ಬಿ ಮತ್ತ ಸಿ ಮತ್ತ ಡಿ. ಈಗ 4 ಜನ ಸಪರೇಟ್ ಆಗಿ ಕೆಲಸ ಮಾಡೋ ಮುಂದ ಎ ಅನ್ನವ 30 ದಿನಕ್ಕೊಮ್ಮೆ ಕೆಲಸ ಮುಗಿಸ್ತಾನ,
ಬಿ ಅನ್ನವ 33 ದಿನ ಕೆಲಸ ಮುಗಿಸ್ತಾನ, ಸಿ ಅನ್ನವ 36 ದಿನ ಕೆಲಸ ಮುಗಿಸ್ತಾನ, ಡಿ ಅನ್ನವ 44 ದಿನಕ್ಕ ಕೆಲಸ ಮುಗಿಸ್ತಾನ. ಮುಂದೆ ಏನಂತ ಹೇಳ್ಯಾರ, ಇನ್ ಹೌ ಮೆನಿ ಡೇಸ್ ಕ್ಯಾನ್ ಎ ಅಂಡ್ ಬಿ ಟುಗೆದರ್ ಕಂಪ್ಲೀಟ್ ದ ವರ್ಕ್ ಇಫ್ ಎ ಅಂಡ್ ಬಿ ಟುಗೆದರ್ ಆರ್ ಅಸಿಸ್ಟೆಡ್ ಬೈ ಸಿ ಅಂಡ್ ಡಿ on alternate 2 days starting from C with first 2 days then D on next 2 days and again C on next 2 days. ಅಂದ್ರೆ ಫಸ್ಟ್ ನೋಡ್ರಿ ಎ ಬಿ ಸಿ ಡಿ ಅನ್ನೋರು ಎ ಅನ್ನೋ 30 ದಿನದ ಕೆಲಸ ಮಾಡ್ತಾನ, ಬಿ ಅನ್ನೋ ಸಪರೇಟ್ 33 ದಿನದ ಕೆಲಸ ಮಾಡ್ತಾನ, ಸಿ ಅನ್ನೋ 36 ದಿನದ ಕೆಲಸ ಮಾಡ್ತಾನ, ಡಿ ಅನ್ನೋ 44 ದಿನದ ಕೆಲಸ ಮಾಡ್ತಾನ. ಆದ್ರ ಅವ್ರು ಏನ್ ಹೇಳಕತ್ತಾರ, ಅಷ್ಟನ್ನು ಕೂಡಿಸ್ಬಿಡ್ರಿ ಅಥವಾ ಅಷ್ಟನ್ನು ಕಳೀರಿ ಅಥವಾ ಎ ಬಿ ಅಷ್ಟೇ ಕಳೀರಿ ಅಂತ ಹೇಳಕತ್ತಿಲ್ಲ. ಫಸ್ಟ್ ಏನ್ ಮಾಡ್ತಾನಂತ, ಎ ಮತ್ತ ಬಿ ಇಬ್ರು ಕುಚಿಕ ದೋಸ್ತರು, ಇವರು ಕೆಲಸ ಮುಗಿಯತನ ಅಷ್ಟು ಏನ್ ಮಾಡ್ತಾರ, ಕೆಲಸ ಕಂಪ್ಲೀಟ್ ಮಾಡ್ತಾರಂತ. ಆದ್ರ ಇವ್ರು ಸಿ ಅದ ನೋಡ್ರಿ, ಈ ಸಿ ಮತ್ತ ಡಿ, ಸಿ ಅನ್ನವ 1 ದಿನ 2 ದಿನ ಬಂದೊಕ್ಕನಂತ. ಅದ್ರ ನೆಕ್ಸ್ಟ್ ಏನ್ ಮಾಡ್ತಾನಂತ, ಸಿ ಬರ್ತಾನಂತ 1 ದಿನ 2 ದಿನ, ಸಿ ಬಂದೊಕ್ಕ. ಅದಾದ್ಮೇಲೆ ಡಿ 1ನೇ ದಿನ ಬರ್ತಾನ, ಡಿ 2 ದಿನ ಬರ್ತಾನ, ಸಿ ಡಿ ಒಕ್ಕನ. ಅದಾದ್ಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಕನ್ಫ್ಯೂಸ್ ಆಗ್ಬೋದು, 1ನೇ ದಿನ ನೋಡ್ರಿ ಹಿಂಗ್ ಬರೋದು. ಫಸ್ಟ್ ಡೇ ಏನ್ ಮಾಡ್ತಾನ, ಎ ಪ್ಲಸ್ ಬಿ ಇಬ್ಬರು ಇರ್ತಾರ, ಸಿ ಬರ್ತಾನ. ಸೆಕೆಂಡ್ ದಿನ ಏನ್ ಮಾಡ್ತಾನ, ಎ ಪ್ಲಸ್ ಬಿ ಅದಕ್ಕೆ ಸಿ ಬರ್ತಾನ. ಅಂದ್ರೆ ಫಸ್ಟ್ 2 ದಿನ ಸಿ ಬರ್ತಾನ. ನೆಕ್ಸ್ಟ್ ಎ ಪ್ಲಸ್ ಬಿ ಕೆಲಸ ಮುಗಿತಾನ ಇರ್ತಾರ. ಅದಾದ್ಮೇಲೆ ಏನ್ ಮಾಡ್ತಾರ, ಡಿ ಬರ್ತಾನ. ಅದಾದ್ಮೇಲೆ ಎ ಪ್ಲಸ್ ಬಿ ಅದಾದ್ಮೇಲೆ ಡಿ ಬರ್ತಾನ. ನೋಡ್ರಿ ಕ್ವಶನ್ ಅರ್ಥ ಮಾಡ್ಕೊಳೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಅದಾದ್ಮೇಲೆ ನೋಡ್ರಿ ಸಿ 2 ದಿನ ಆಯ್ತು, ಡಿ 2 ದಿನ ಆಯ್ತು. ಅದಾದ್ಮೇಲೆ ಒಳ್ಳೆ ಸಿ ಬರ್ತಾನ, ಸಿ 2 ದಿನ ಬರ್ತಾನ. ಒಳ್ಳೆ 3ನೇ ದಿನ ಆಯ್ತು, 4ನೇ ದಿನ ಆಯ್ತು. ಈಗ 5ನೇ ದಿನ ಎ ಪ್ಲಸ್ ಬಿ ಇದ್ದೇ ಇರ್ತಾರ, ಅವಾಗ ಸಿ ಬರ್ತಾನೆ. ಇದನ್ನ ಇದೇ ತರ ಕಂಟಿನ್ಯೂ ಆಗ್ತಾ ಹೋದಾಗ ಎಷ್ಟು ದಿನದಾಗ ಕೆಲಸ ಮುಗಿಸ್ತಾರ, ಒಟ್ಟ ಕೆಲಸ ಎಷ್ಟು ದಿನದಾಗ ಮುಗಿತೈತಿ ಅಂತ ಕೇಳಕತ್ತಾರ. ಇದು ಬಹಳ ಸಿಂಪಲ್. ಏನ್ ನೋಡ್ರಿ, ಈಗ ನಾವೇನ್ ಮಾಡ್ಬೇಕು, ಎ ಬಿ ಸಿ ಡಿ 4 ಜನ ಸೇರಿದ್ರ ಅವ್ರದ್ದು ಎಫಿಷಿಯನ್ಸಿ ಅಂದ್ರೆ ಎಷ್ಟು ಕೆಲಸಗಳು ಪಟ್ಟ ಮುಗಿತಾವು ಅಂತ ಕಂಡಿಡ್ಬೇಕು. ಅದನ್ನ ಕಂಡಿಡ್ಬೇಕಂದ್ರ ಇವ್ ನೋಡ್ರಿ 30, 33, 36, 44 ಇವು 4 ಸಂಖ್ಯೆಗಳ ಲಸ ಎಲ್ ಸಿ ಎಂ ಏನ್ ಮಾಡ್ಬೇಕು, ಲಸ ಅನ್ನ ಕಂಡಿಡ್ಬೇಕು. 30, 33, 36 ನೆಕ್ಸ್ಟ್ 44ನ ಲಸ ಕಂಡಿಡ್ಬೇಕು. ಹೆಂಗ, ಫಸ್ಟ್ 2ರಲ್ಲಿ ಯಾವಾಗ ಓದ್ತಾ, 2 15, 33, 2 18, 2 22, 2 15, 2 33, 2 9, 2 11. ನೆಕ್ಸ್ಟ್ 2ರಲ್ಲಿ ಹೋಗಂಗಿಲ್ಲ, ಯಾವ 3ರಲ್ಲೇ ಮೇಡಮ್, 3 5, 3 11, 3 3, 3 11. ನೋಡ್ರಿ 11ರಲ್ಲೇ ಹೋಗುತ್ತೆ. 11 5 11 11 1 3 1. ಈಗ ಅಷ್ಟನ್ನು ಗುಣಾಕಾರ ಮಾಡ್ಬೋದು. ಈಗ 5 3 2 ಸೇರಿ ಈಗ ಎಷ್ಟಾಯ್ತು, ಲಸ ಎಷ್ಟಾಯ್ತು, 2 2 4, 4 3 12, 12 ಇಲ್ಲಿ 60, 63 180, 180 ಇಂಟು 11 ಅಷ್ಟನ್ನು ಗುಣಾಕಾರ ಮಾಡಿದ್ರ 11 8 88, 11 11 8 19. 1980 ಏನಾಯ್ತಿದು ಎಫಿಷಿಯನ್ಸಿ ಅಂತ ಕರಿತೀವಿ ನಾವು. ಇದಕ್ಕೆ ಏನಂತ ಕರಿತೀವಿ, ಎಫಿಷಿಯನ್ಸಿ. 1980 ಏನಾಯ್ತದು, ಎಫಿಷಿಯನ್ಸಿ ಆಯ್ತು. ಮುಂದೆ ಹೆಂಗಪ್ಪ ಮಾಡೋದು, ಈಗ ಎನ ಎಫಿಷಿಯನ್ಸಿ ಎಷ್ಟು, ಬಿನ ಎಫಿಷಿಯನ್ಸಿ ಎಷ್ಟು, ಸಿನ ಎಫಿಷಿಯನ್ಸಿ ಎಷ್ಟು, ಡಿನ ಎಫಿಷಿಯನ್ಸಿ ಎಷ್ಟು, ಇದನ್ನೆಲ್ಲ ಕಂಡಿಡ್ಕೊಂತ ಹೋಗ್ಬೇಕು. ಹೆಂಗ್ ಕಂಡಿಡೋದು, ಎ ಐತ್ ನೋಡ್ರಿ, ಎ ಇಸ್ ಈಕ್ವಲ್ಸ್ ಟು 1980 ಡಿವೈಡ್ ಬೈ 30 ಎಷ್ಟಾಯ್ತು, 0 0 ಕ್ಯಾನ್ಸಲ್, 3 6 18, 3 6 18. ಬಿನ ಎಫಿಷಿಯನ್ಸಿ ಎಷ್ಟು, 1980 ಡಿವೈಡ್ ಬೈ 33. ಇದನ್ನ ನೀವು ಫಾಸ್ಟ್ ಆಗಿ ಮಾಡ್ತಾ ಹೋಗ್ಬೇಕು, ಯಾಕಂದ್ರೆ ನಿಮ್ಮ ಹತ್ರ ಟೈಮ್ ಇರಲ್ಲ. 11 3 11 11 8 3 1 3 60. ಬಿನ ಎಫಿಷಿಯನ್ಸಿ 60 ಆಯ್ತು. ನೆಕ್ಸ್ಟ್ ಸಿ ಎಷ್ಟಾಯ್ತು, 1980 ಡಿವೈಡ್ ಬೈ 36, 18 36, 18 1 18 1 2 1 2 55 ಆಯ್ತು. ಡಿನ ಎಫಿಷಿಯನ್ಸಿ ಎಷ್ಟಾಯ್ತು, 1980 ಡಿವೈಡ್ ಬೈ 44, 22 2 45 ಆಯ್ತು. ಇವೆಲ್ಲ ನಮ್ಗೆ ಎಫಿಷಿಯನ್ಸಿ ಸಿಕ್ಕು. ನೋಡ್ರಿ, ಬೇಕಂತನ ನಿಮ್ಗೆ ಟೈಮ್ ಹೋಗ್ಲಿ ಅಂತ ಈ ತರ ಕ್ವಶನ್ಸ್ನ ನಿಮ್ಗಳ ಸೇರಿಸಿರ್ತಾರ. ತಡಿ, ಈಗ ಎದು ಬಿದು ಸಿದು ಡಿದು 4 ಜನದ ಎಫಿಷಿಯನ್ಸಿ ಸಿಗ್ತಾ ನಿಮಗ. ನಾವೇನ್ ಹೇಳಿದ್ವಿ, ಫಸ್ಟ್ ಏನಾಗುತ್ತಾ, ಎ ಪ್ಲಸ್ ಬಿ ಇಬ್ರು ಇರ್ತಾರ, 1ನೇ ದಿನ ಸಿ ಬರ್ತಾನ. ಅಂದ್ರೆ ಏನಾಯ್ತು, ಎ ಪ್ಲಸ್ ಬಿ ಸಪರೇಟ್ ಕಂಡು ಹಿಡ್ಕೊಂಬಂತ. ಎ ಪ್ಲಸ್ ಬಿ ಎಷ್ಟಾಯ್ತು,
ಎ 66, ಬಿ ಸೇರಿಸಿದ್ವಿ ಅಂದ್ರೆ 60 ಆಯ್ತು, 6 6 6 12 126 ಆಯ್ತು. ಇದು ಎ ಪ್ಲಸ್ ಬಿ, ಹೌದಾ? 126 ಆಯ್ತು. ಈ 126ಕ್ಕೆ ಒಂದು 2 ದಿನ ಸಿ ಬರ್ತಾನೆ. ಎಷ್ಟಾಯ್ತು? 126ಕ್ಕೆ 2 ದಿನ ಸಿ ಅಂದ್ರೆ ಇದಕ್ಕೆ 110 ಕೂಡಿಸ್ರಿ, 6 2 1 3 336 ಆಯ್ತು. ಇದೇನಾಯ್ತು? 336 ಎಫಿಷಿಯನ್ಸಿ ಇದು. ಎ ಪ್ಲಸ್ ಬಿ ಪ್ಲಸ್ ಸಿ 2 ದಿನ ಮಾಡಿದ ನಾವು 336 ಆಯ್ತು. ಸರಿ, ಫಸ್ಟ್ ನೀವೇನ್ ಮಾಡ್ರಿ, ಎ ಪ್ಲಸ್ ಬಿ ನಷ್ಟೇ ಕಂಡುಹಿಡ್ಕೊಳ್ಳಿ. ಒನ್ನೂರ 26 ಆಯ್ತಾ? ಇದು ಒಂದೇ ದಿನ 126 ಪ್ಲಸ್ 55 ಎಷ್ಟಾಯ್ತು? 6 5 11 5 3 8 181 ಆಯ್ತು, ಹೌದಾ? ಇದೇನಾಯ್ತು? ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 181. ಒಂದು ವೇಳೆ ಎ ಪ್ಲಸ್ ಬಿ ಪ್ಲಸ್ ಡಿ ಇತ್ತಂದ್ರೆ ಎಷ್ಟಾಗಿತ್ತು? 66 ಪ್ಲಸ್ 60 ಪ್ಲಸ್ 45 ಎಷ್ಟಾಗುತ್ತಾ? 171 ಆಗುತ್ತಾ? ಇದು ಎಫಿಷಿಯನ್ಸಿ ಆಗ್ತಾ ಹೋಗುತ್ತೆ, ಹೌದಾ? ಇವಾಗ ನೀವೇನ್ ಮಾಡಮ್ಮ, ಈಗ ಇಷ್ಟು ಸಿಕ್ಕಾಯ್ತಲ್ಲ, ಈಗ ಒಂದೇ ದಿನ 181 ಕೆಲಸ ಆಗ್ತಾವ ಅಂತ ತಿಳ್ಕೊರಿ. ಎರಡನೇ ದಿನನ 181 ಎಷ್ಟಾಯ್ತು? 1 1 2 8 16 1 1 362 ಆಯ್ತು. ಅಂದ್ರೆ 2 ದಿನ ಸೇರಿ 362 ಆಯ್ತು. ನೆಕ್ಸ್ಟ್ 2 ದಿನ ಡಿ ಬರ್ತಾನಲ್ಲ, ಅದೆಷ್ಟಾಯ್ತು? 2 ದಿನ ಸೇರಿ ಎಷ್ಟಾಯ್ತು? 17 34 342 ಆಯ್ತು. ನೆಕ್ಸ್ಟ್ 2 ದಿನ 362 ಆಯ್ತು. ನೆಕ್ಸ್ಟ್ 2 ದಿನ 342 ಆಯ್ತು. ನಮ್ಗೆ ಅಷ್ಟನ್ನು ಕೂಡಿಸಿದ್ರ 1980 ಬರೋಕೆ. ಇದೆ ಟೋಟಲ್ ಎಫಿಷಿಯನ್ಸಿ ಅಲ್ಲ. ಈಗ ಕೂಡಿಸ್ತಾ ಹೋಗ್ರಿ. ನೆಕ್ಸ್ಟ್ 2 ದಿನ 362, ನೆಕ್ಸ್ಟ್ 2 ದಿನ 342. ಈಗ ಇದೇ ಕೂಡಿಸ್ತಾ ಹೋದ್ರ 2 4 6 8 10 12. ಈಗ ನೋಡ್ರಿ, ಅಷ್ಟನ್ನು ಕೂಡಿಸಿದ್ರ 1980ಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತಾ. ಫಸ್ಟ್ ಇಷ್ಟು ಕೂಡಿಸ್ರಿ, 2 4 6 8 6 4 10 6 4 10 20 3 7 6 3 9 3 12 12 13 14 1408 ಆಯ್ತು. ಈ 1408ಕ್ಕ ನೆಕ್ಸ್ಟ್ 362 ಕೂಡ್ಸೋಣ. ಎಷ್ಟಾಯ್ತು? 10 ಆಯ್ತು. 6 1 7 4 3 7 1770 ಆಯ್ತು. 1770 342 ಕೂಡಿಸಿದ್ರೆ 1980ಕ್ಕಿಂತ ಜಾಸ್ತಿ ಆಗ್ಬಿಡ್ತೈತಿ. ಅದಕ್ಕೆ ನಾವು ಇನ್ನ ಎಷ್ಟು ಬೇಕು? 1770 ಇದ್ರೊಳಗಡೆ ಕಳೆದು ನೋಡೋಣ ಅಂತ. 8ರ 7 ಕಳೆದ್ರೆ 1, 9ರ 7 ಕಳೆದ್ರೆ 2, 1ರಾಗ 1 ಹೋದ್ರೆ 0, 210 ಬೇಕು. ಇವಾಗ ಎಷ್ಟು ದಿನ ಆಗ್ಯಾವು? 2 4 6 8 10 ದಿನ ಆಗೈತಿ. ಇಲ್ಲಿ 10 ದಿನ ಆಗೈತಲ್ಲ, 10 ಡೇಸ್ ಪ್ಲಸ್ ಇದ್ರಾಗ 171 ಕಳೀರಿ, ಎಷ್ಟಾಯ್ತು? ಉಳಿದಿದ್ದು 9 ಕೈಲ ಬಂತ 1, 11ರಾಗ 8 ಕಳೆದ್ರ ಇಲ್ಲಿ 3 ಕೈಲ ಬಂತ 1 0. ಈಗ 39 ಉಳಿತು. 10 ಪ್ಲಸ್ 1 11 ದಿನ ಆಗಿತ್ತು ನಮ್ಮ ಹತ್ರ. ಇವು 11 ದಿನ. ಈ 39 ಡಿವೈಡ್ ಬೈ 171. 11 ಪ್ಲಸ್ 39 ಡಿವೈಡ್ ಬೈ 171. ಈಗ 3 13 3 5 3 7 21 11 ಪೂರ್ಣಾಂಕ 13 ಡಿವೈಡ್ ಬೈ 57. ಆಪ್ಷನ್ ಐತಿ ನೋಡ್ರಿ ಇಲ್ಲಿ, ಆಪ್ಷನ್ 3ನೆದ್ದು ಸರಿಯಾದ ಉತ್ತರ. ಇದು ಬಹಳ ಲೆಂತಿ ಐತಿ. ಈ ತರ ಕ್ವಶನ್ಸ್ ಬಂದಾಗ ನೀವ್ ಏನ್ ಮಾಡ್ಬೇಕಂತಂದ್ರ, ಟೈಮ್ ಉಳಿಸಕಂತಂದು ನೀವು ಈ ತರ ಕ್ವಶನ್ಸ್ನ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ತಾ ಇರ್ಬೇಕು. ನೆಕ್ಸ್ಟ್ ಈಸಿ ಕ್ವಶನ್ಸ್. ಯಾಕಂದ್ರ ಎಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡ್ತಿರಲ್ಲ ಅದು ಬಹಳ ಇಂಪಾರ್ಟೆಂಟ್. ಅದರ ಮೇಲೆ ನಿಮ್ಮ ಕಟ್ ಆಫ್ ಬಿಡುತ್ತೆ, ಅದರ ಮೇಲೆ ನಿಮ್ಮ ಸ್ಕೋರ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್. ಬಟ್ ನಾ ಯಾವಾಗ ಸಾಲ್ವ್ ಮಾಡ್ತೀವಲ್ಲ ನೋಡು, ಅವಾಗ ಎಲ್ಲಾ ಲೆಕ್ಕಗಳು ನಮಗೆ ಮಾಡಕ್ ಬರ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ದ ವ್ಯಾಲ್ಯೂ ಆಫ್ 79 79 ಮೈನಸ್ 10 ಇದೇ ನೋಡ್ರಿ ಚೌಕಾವರಣ. 2 + 3 × 12 - 6 ಮೈನಸ್. ನೋಡ್ರಿ ಫಸ್ಟ್ ಇದ್ದಾಗ ಈ ತರ ಕ್ವಶನ್ಸ್ ಬಂದಾಗ ಬೋರ್ಡ್ ಮಸ್ ರೂಲ್ ಅಪ್ಲೈ ಆಗುತ್ತೆ, ಹೌದಾ? ಬೋರ್ಡ್ ಮಸ್ ರೂಲ್ ಏನಂತ ಗೊತ್ತೈತಲ್ಲ? ಬೋರ್ಡ್ ಮಸ್ ಅಂದ್ರೆ ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್. ಈ ಬ್ರಾಕೆಟ್ ಒಳಗ ಫಸ್ಟ್ ಇದನ್ನ ಸಾಲ್ವ್ ಮಾಡ್ಬೇಕು. ಇದಾದ್ಮೇಲೆ ಇದನ್ನ, ಇದಾದ್ಮೇಲೆ ಪುಷ್ಪಾವರಣ, ಅದಾದ್ಮೇಲೆ ಚೌಕಾವರಣ. ಇದ್ರೊಳಗಡೆ ಎಷ್ಟೈತೆ ನೋಡ್ರಿ? 6 - 5. ಇದನ್ನ ನೀವು ನೀಟಾಗಿ ಈ ತರ ಬುಕ್ದಾಗ ಮಾಡ್ಕೊಂತ ಕುಂತಿದ್ರೆ ಟೈಮ್ ವೇಸ್ಟ್ ಆಗುತ್ತಾ? 6 - 5 ಎಷ್ಟಾಗುತ್ತಾ? 1 ಆಗುತ್ತೆ. ಈಗ ನೋಡ್ರಿ 12 - 6 ಇಲ್ಲಿ ಏನಿಲ್ಲ ಅಂದ್ರೆ ಇಂಟು ಇರ್ತೈತೆ. 6 - 5 1 ಇಂಟು 2. ಚೌಕಾವರಣ ಸಪ್ರೇಟ್ ತಗೊಂಡಿ ನಾವು. ಈಗ ನೋಡ್ರಿ 6 1 6 6 7 12 12 - 12 ಎಷ್ಟೈತೆ? ಚೌಕಾವರಣ ಇದು ಪುಷ್ಪಾವರಣ ಸೇರಿ
ಇದಿಷ್ಟು ಸೇರಿ 0 ಆಗಿಬಿಡ್ತೀವ. 0 ಆಯ್ತಲ್ಲ. ಈಗ ಬರೀ ಚೌಕಾವರಣ ತಗೊಂಡು 2 + 3 ಇಂಟು ಈ 0 ನಿಲ್ಲಿ ಇಟ್ಕೋರಿ ಇಂಟು 2 ಸಾರಿ ಇಲ್ಲೈತಲ್ಲ ಡಿವೈಡೆಡ್ ಬೈ 20. ಪುಷ್ಪವರ್ಣ ಪೂರ್ತಿ 0 ಆಗೈತಿ. ಉಳಿದಿದ್ದು ಇದನ್ನ ಕಂಡು ಹಿಡ್ಕೊಂಡು ಏನಾಯ್ತು ಇವಾಗ 3 × 0 ಡಿವೈಡ್ ಬೈ 0 ಏನಾಯ್ತದ 2 + ಇದು ಅಷ್ಟು ಸೇರಿ 0 ಆಗಿಬಿಡ್ತೈತಿ. 2 + 0 ಎಷ್ಟಾಯ್ತು 2 ಆಯ್ತು. ಈಗ ಚೌಕಾವರಣ ಬಿಟ್ಟು ಉಳಿದಿದ್ದೆಲ್ಲ ಅನ್ನೋದು ನೋಡ್ರಿ 79 - 10 ಇಂಟು ಚೌಕಾವರಣ ಉಳಿದಿದ್ದು 2 ಬಂದೈತಲ್ಲಿ ಆ 2ನ್ನ ಇಲ್ಲಿ ಹಚ್ಕೊಳಮಂತ 79 - 10 2 20 79 20 ಹೋದ್ರ 59 ಆಪ್ಷನ್ ಒಂದೇದೈತಲ್ಲ ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಬಂತು. ಏನೈತೆ ನೆಕ್ಸ್ಟ್ ಕ್ವಶನ್ ನೋಡ್ರಿ. A merchant fixes the market price of his goods at 50% above the cost price. He sells his goods at 12% discount. His percentage of profit is. ಪ್ರಾಫಿಟ್ ಪರ್ಸೆಂಟೇಜ್ ಕಂಡಿಡಿ ಅಂತ ಹೇಳ. ಕನ್ನಡದಾಗ ನೋಡಿ ಕ್ವಶನ್ ಏನೈತಿ, ಒಬ್ಬ ವ್ಯಾಪಾರಿ ತನ್ನ ವಸ್ತುಗಳ ಗುರುತಿಸಿದ ಬೆಲೆಯನ್ನು ಖರೀದಿ ಬೆಲೆಗಿಂತ 50% ಹೆಚ್ಚಾಗಿ ನಿಗದಿಪಡಿಸುತ್ತಾನೆ. ಈಗ ನೋಡ್ರಿ ಅವ ಏನ್ ಮಾಡ್ತಾನಂದ್ರ ತಾನೆಷ್ಟು ಕೊಂಡ್ಕೊಂಡಿರ್ತಾನ, ಸಪೋಸ್ ಅವ 100 ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರ್ತಾನ ಅಂತ ತಿಳ್ಕೊರಿ. ಇದಕ್ಕ 50% ಜಾಸ್ತಿ 50% ಹೆಚ್ಚಾಗಿ ಮಾರ್ತಾನ ಅಂದ್ರೆ ಇದಕ್ಕೆ 50% ಎಷ್ಟಾಯ್ತು 100 ಇದ್ದಿದ್ದು 150ಕ್ಕೆ ಮಾರ್ತಾನ ಅಂದಂಗ ಆಯ್ತು. ಅವರು ತನ್ನ ವಸ್ತುಗಳನ್ನು 12% ರಿಯಾಯಿತಿಯಲ್ಲಿ ಮಾರುತ್ತಾನೆ. ನೋಡ್ರಿ ಫಸ್ಟ್ ಏನ್ ಮಾಡಿದವ 100 ರೂಪಾಯಿ ಕೊಟ್ಟು ತಗೊಂಡ 150 ರೂಪಾಯಿಗೆ ಮಾರಿದ. ಅದನ್ನ 12% ರಿಯಾಯಿತಿ ಡಿಸ್ಕೌಂಟ್ ಹೆಂಗ್ ಕಂಡಿಡದಪ್ಪ 150 ಇದಕ್ಕ 12% ಡಿಸ್ಕೌಂಟ್ ಹಾಕ್ರಿ ಇಂಟು 12/100. ನೋಡ್ರಿ ಪರ್ಸೆಂಟೇಜ್ ಐತಲ್ಲ, ಪರ್ಸೆಂಟೇಜ್ ಅಂದ್ರೆ ಡಿವೈಡೆಡ್ ಬೈ 100 ಮತ್ತೇನಿಲ್ಲ 12/100. ಈಗ ನೋಡ್ರಿ ಈ 0 ಕ್ಯಾನ್ಸಲ್ 5 3 15 5 2 2 1 2 6 6 3 18 ರೂಪಾಯಿ. ಇದೇನಾಯ್ತದ 18 ರೂಪಾಯಿ ಡಿಸ್ಕೌಂಟ್ ಆಗೈತಿ. ಅಂದ್ರ 100ಕ್ಕ 150 ಮಾಡಿ ಇದ್ರೊಳಗಡೆ 150ರಾಗ 18 ಕಳೆದ ಡಿಸ್ಕೌಂಟ್ ಅಂದ್ರೆ ಕಡಿಮೆ ಮಾಡೋದಲ್ಲ, ಕಳೆದು ಬಿಟ್ಟು ಎಷ್ಟಾಗುತ್ತಾ 132 ಆಗುತ್ತಾ. ಹಂಗಂದ್ರ ಅವನ ಲಾಭ ಶೇಕಡವಾರು ಎಷ್ಟು. ಈಗ ನೋಡ್ರಿ ಇಷ್ಟ್ರೊಳಗ ಲೆಕ್ಕ ಮುಗಿಬೇಕು ನಿಂದ. ಲಾಸ್ಟ್ ಕ್ವಶನ್ ಇದ್ದಾಗ ಅದಾಗತ್ತೆ ತಾಸು ಗಟ್ಲೆ ಮಾಡ್ಕೊಂತ ಕುಂದ್ರಬೇಡ್ರಿ. ಈ ತರ ಕ್ವಶನ್ ಹೆಂಗಿದ್ದಾಗ 100 ಅಂದ್ರೆ ಏನ್ ಹೇಳ್ರಿ 100ಅನ್ನು ಯಾಕೆ ಎಕ್ಸಾಂಪಲ್ ತಗೊಂಡ್ವಿ, ಅದು ಶೇಕಡ ಇದ್ದಂಗ. ಈಗ 100ಕ್ಕೆ 50% ಜಾಸ್ತಿ ಅಂದ್ರೆ ಸೀದಾ 50 ಆ್ಯಡ್ ಮಾಡ್ತೀವಿ. ಈ 100ಕ್ಕ ತಗೊಂಡು 132ಕ್ಕೆ ಮಾರ್ಯಾನಂದ್ರೆ ಎಷ್ಟು ರೂಪಾಯಿ ಜಾಸ್ತಿ ಮಾರ್ಯಾನವ 32 ರೂಪಾಯಿ ಜಾಸ್ತಿ ಮಾರ್ಯಾನ. ಅದೇ ಪರ್ಸೆಂಟೇಜ್ ಆಗುತ್ತೆ. ಯಾಕೆ ಹೇಳ್ರಿ ಈಗ ನಾವು 100 ರೂಪಾಯಿ ತಗೊಂಡಿವಲ್ಲ 100ಕ್ಕೆ 32 ರೂಪಾಯಿ ಜಾಸ್ತಿ ಮಾಡ್ಯಾನ ಅಂದ್ರೆ 32% ಪ್ರಾಫಿಟ್. ಸರಿಯಾದ ಉತ್ತರ ಎಷ್ಟೈತಿ ಬಿ ಐತಿ. ಇದು ಅರ್ಥ ಆಯ್ತು ಅಂತಂದು ಅನ್ಕೊಂತ ನಾನು. ಬಹಳ ಶಾರ್ಟ್ ಮೆಥಡ್ಸ್. ಈಗ 100ಕ್ಕೆ 32 ಬೇಕಾದ್ರೆ ಕಂಡು ಹಿಡಿದು ನೋಡಮಂತ. ಈಗ 32 ರೂಪಾಯಿ ಲಾಭ ಆಗೈತಿ. ಎಷ್ಟಕ್ಕ 100ಕ್ಕೆ ಲಾಭ ಆಗೈತಿ ಇಂಟು 100 ಮಾಡ್ಬೇಕು. ಪ್ರಾಫಿಟ್ ಪರ್ಸೆಂಟೇಜ್ ಕಂಡಿಡೆ ಫಾರ್ಮುಲಾನೇ ಇದಲ್ಲ. 32 ರೂಪಾಯಿ ಲಾಭ ಆಗೈತಿ. ಎಷ್ಟು ರೂಪಾಯಿಗೆ ಲಾಭ ಆಗೈತಿ 100 ರೂಪಾಯಿಗೆ ಲಾಭ ಐತಿ ಇಂಟು 100 ಮಾಡ್ರಿ. 0 ಕ್ಯಾನ್ಸಲ್ ಮಾಡಿ ಬಂದಿದ್ದ ಆನ್ಸರ್ 32% ಐತಿ. ಅದನ್ನೇ ನಾನು ಇಲ್ಲಿ ಹೇಳಿದ್ದು. ಈಗ 100 ತಗೊಂಡು 150ಕ್ಕೆ ಮಾರಿ ಅಂದ್ರೆ 50% ಜಾಸ್ತಿ ಆಗೈತಿ. ಅದ್ರೊಳಗಡೆ 18% ರಿಯಾಯಿತಿ ಮಾಡಿದ್ವಿ ನಾವು. 18% ಎಷ್ಟಾಯ್ತು 18 ರೂಪಾಯಿ ಕಳೆದು ಬಿಡ್ರಿ. 150ರಾಗ 18 ಕಳೆದ್ರೆ 132 ಉಳಿದೈತು. ಈ 132 100ಕ್ಕಿಂತ ಜಾಸ್ತಿ ಐತೆ ಕಡಿಮೆ ಐತೆ ಆಬ್ವಿಯಸ್ಲಿ ಜಾಸ್ತಿ ಐತಿ. ಎಷ್ಟು ಜಾಸ್ತಿ ಐತಿ 32 ಜಾಸ್ತಿ ಐತಿ. 100ಕ್ಕೆ 32 ಜಾಸ್ತಿ ಐತಿ. ಎಷ್ಟು ಜಾಸ್ತಿ ಐತಿ 100ಕ್ಕೆ 32. ಅದಕ್ಕೆ 32% ಏನಾಗುತ್ತಾ ಬಡ್ಡಿ ಆಗುತ್ತಾ. ನೆಕ್ಸ್ಟ್ 7th ಕ್ವಶನ್ 7ನೇ ಪ್ರಶ್ನೆ ನೋಡೋಣ. ಇದು ಬಹಳ ಈಸಿ. ಇಲ್ಲಿ ನೋಡ್ರಿ ಫಸ್ಟ್ ನೀವೇನ್ ಮಾಡ್ಬೇಕು, ಇಲ್ಲಿ ಒಳಗೈತಲ್ಲ ಇನ್ನು ಸಪ್ರೇಟ್ ತಗೊಂಡ್ಬಿಡ್ರಿ. 6 - 4 + 6 6 6 ಇವೆರಡನ್ನ ಕೂಡಿಸಿ 6 6 12 - 4 ಎಷ್ಟಾಯ್ತು 8 ಆಯ್ತು. ಇಲ್ಲೇನ್ ಬರೆಯಮ್ ನಾವು 2 - 3 - 6 - ಇಲ್ಲೇ 8 ಬರೆಯಮ್ಮ. ಈ ನೆಕ್ಸ್ಟ್ 6 - 8 ಎಷ್ಟಾಯ್ತು 2 3 - ಈಗ -2 ಆಗೈತಿ. 2 - 3 - ಏನಾಯ್ತು +2 ಆಯ್ತು. ಈಗ ಎಷ್ಟಾಯ್ತು 2 - 2 3 + 2 5 ಹೊರಗಡೆ ಬಂದಾಗ -5 ಆಯ್ತು. 5ರೊಳಗೆ 2 ಕಳೀರಿ ಮೈನಸ್ ಚಿಹ್ನೆ ಹೇಳ್ರಿ -3. ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನೈತಿ. ಅ ಕ್ಯೂಬ್ ಆಫ್ ಸೈಡ್ 9 cm ಮೇಡ್ ಆಫ್ ಐರನ್ ಇಸ್ ಮೆಲ್ಟೆಡ್ ಅಂಡ್ ರೀಕಾಸ್ಟ್. ಕನ್ನಡದ ಕ್ವಶನ್ ಹೋಗೋಣ. ಏನೈತಿ 9 ಸೆಂಟಿಮೀಟರ್ ಬದಿಯುಳ್ಳ ಕಬ್ಬಿಣದ ಒಂದು ಘನ. ಇದು ಕಬ್ಬಿಣದ ಒಂದು ಘನ ಇದೆ ಅಂತ ತಿಳ್ಕೊರಿ.
ಇದಕ್ಕೆ 9 ಸೆಂಟಿಮೀಟರ್ ಬದಿ ಐತಿ ಅಂದ್ರೆ ಸೈಡ್ ಐತಿ. ಇದನ್ನ ಕರಗಿಸಿ 8 ಇಂಥವು ಸಣ್ಣ 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 8 ಆಗಿ ಕನ್ವರ್ಟ್ ಮಾಡ್ತಾರಂತ. ಇದನ್ನ ಕರಗಿಸಿ ಮಾಡ್ತಾರಲ್ಲ, ನಾವು ಇದ್ರೊಳಗಡೆ ವಾಲ್ಯೂಮ್ ಬಗ್ಗೆ ಮಾತಾಡಕತ್ತೀವಿ. ಅಂದ್ರ ಇದ್ರ ವಾಲ್ಯೂಮ್ ಎಷ್ಟಾಯ್ತು? ಅವ್ರ ಕ್ವಶನ್ ಏನ್ ಕೇಳ್ಯಾರ ಫಸ್ಟ್ ಅದನ್ನ ನೋಡ್ರಿ. ಮರು ರೂಪಿಸಲಾಗಿದೆ ಪ್ರತಿಯೊಂದು ಸಣ್ಣ ಘನದ ಬದಿ ಎಷ್ಟು? ಈಗ ಇದನ್ನ ಕರಗಿಸಿ ಸಣ್ಣದ್ ಮಾಡ್ರಲ್ಲ, ಅದ್ರ ಬದಿ ಎಷ್ಟು ಅಂತ ಕೇಳ್ಯಾರ. ಈಗ ನೋಡ್ರಿ, ಇದ್ರ ವಾಲ್ಯೂಮ್ ಕಂಡಿಡೋದೇನು? 9 ಇಂಟು 9 ಇಂಟು 9, ಉದ್ದ ಇಂಟು ಉದ್ದ ಇಂಟು ಉದ್ದ, ಹೋಲ್ ಡಿವೈಡೆಡ್ ಬೈ ಏನ್ ಮಾಡ್ಬೇಕು ನಾವು? 8 ಸಣ್ಣ ಗಣದಲ್ಲ, ಇದಕ್ಕ ಡಿವೈಡೆಡ್ ಬೈ 8 ಮಾಡ್ರಿ. ನೀವು ಉಚಿತನ ಏನಂತಂದ್ರೆ ಅಷ್ಟನ್ನು ಗುಣಾಕಾರ ಮಾಡೋದು. 9 9 81, 81 9 729, 729 ಮತ್ತೆ 8ರಲ್ಲೇ ಭಾಗಾಕಾರ ಮಾಡ್ಕೊಂತ ಕುಂದ್ರಬೇಡ್ರಿ, ಟೈಮ್ ವೇಸ್ಟ್ ಸುಳ್ಳ. ಈಗ ನೋಡ್ರಿ, ಇವಾಗ ಏನ್ ಮಾಡ್ರಿ, 8ಅನ್ನ 3 ಭಾಗ ಆಗಿ ಹೊಡೀರಿ. ಅಂದ್ರ 8 ಇದ್ದಿದ್ ನಾವು 2 ಇಂಟು 2 ಇಂಟು 2 ಅಂತ ಮಾಡ್ಬೋದಾ? ಈಗ 9ಅನ್ನ 2ರಲ್ಲೇ ಭಾಗಾಕಾರ ಮಾಡ್ರಿ. 2 4.5, 2 4.5, 2 4.5 ಅಂದ್ರ ಈಗ 8ರಲ್ಲೇ ಭಾಗಾಕಾರ ಮಾಡಿದಾಗ ಇದು 4.5 ಇಂಟು 4.5 ಇಂಟು ಪ್ರತಿಯೊಂದು ಸಣ್ಣ ಘನ ಐತಲ್ಲ ಅದ್ರ ವಾಲ್ಯೂಮ್ ಆಯ್ತು. ಹಂಗಂದ್ರೆ ಅದ್ರ ಬದಿ ಎಷ್ಟಾಯ್ತು? 4.5. ಇದು ಅರ್ಥ ಆಯ್ತು ಅಂತ ಅನ್ಕೊಂತೇನೆ. ಆಪ್ಷನ್ ಯಾವ್ದು ನೋಡ್ರಿ ಸರಿಯಾದ ಉತ್ತರ? ಎರಡನೇದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಫೈಂಡ್ ದಿ ವ್ಯಾಲ್ಯೂ ಆಫ್, ಮೌಲ್ಯವನ್ನು ಕಂಡುಹಿಡ್ರಿ. ನೋಡ್ರಿ, ಈ ತರ ಕ್ವಶನ್ಸ್ ಬಂತಂದ್ರೆ ಇದು ಹುಗ್ಗ್ಯಾಗ ತುಪ್ಪ ಸಿಕ್ಕಂಗ ಪಕ್ಕಾ ಆನ್ಸರ್ ಹೊಡಿಲೇಬೇಕು. ನೋಡ್ರಿ, ಇವಾಗ ಕ್ವಶನ್ ನೋಡ್ರಿ. ಫಸ್ಟ್ ನಾವು ಇಲ್ಲಿ ನೋಡ್ರಿ, ಇಲ್ಲಿದಾವಲ್ಲ ಸ್ಮಾಲ್ ಬ್ರಾಕೆಟ್, ಇದನ್ನು ನಾವು ಸಾಲ್ವ್ ಮಾಡ್ಕೋಬೇಕಾ? 9 ಎಷ್ಟಲೇ 36, 9 4 36, ಸೀದಾ ಉತ್ತರ ಬರೀ 56 ಡಿವೈಡ್ ಬೈ 8 ಪ್ಲಸ್ 6 5 ಹೋದ್ರ 1 14/1 ಆಯ್ತು. ಈಗ LCM ಎಷ್ಟಾಯ್ತು? ಪ್ಲಸ್ 8 ಆಯ್ತು. 4 ಇಂಟು 56 ಡಿವೈಡ್ ಬೈ 8 ಪ್ಲಸ್ ಇಲ್ಲಿ ಎಷ್ಟಾಯ್ತು? ಸಾರಿ, 8 ಲಸ ಆಗಿತ್ತಲ್ಲ, 8 ಲಸ ತಗೊಂಡ್ರೆ ಇಲ್ಲಿ 56 ಹೆಂಗಿದ್ದಂಗ ಬರ್ಕೋರಿ, ಪ್ಲಸ್ 1 8 14 8 ಎಷ್ಟಪ್ಪ? 14 5 70, 14 14 14 7 98, 14 8 112. ಇಷ್ಟ ಆಯ್ತಾ? ಈಗ 4 ಇಂಟು ಇವೆರಡನ್ನು ಕೂಡಿಸ್ರಿ, 56 ಪ್ಲಸ್ 112, 6 2 8 5 1 6, 168 ಆಯ್ತು. 168 ಡಿವೈಡ್ ಬೈ 8, ಇದನ್ನೆಲ್ಲ ತೆಗೆದು ಬಿಡ್ರಿ. 4 1 4 2 2 1 2 8 1 ಅಂದ್ರೆ 81 ಆಯ್ತು ಉತ್ತರ. ಆಪ್ಷನ್ ಯಾವ್ದು ನೋಡ್ರಿ? ಆಪ್ಷನ್ ಎರಡನೇದು ಸರಿಯಾದ ಉತ್ತರ. 10ನೇ ಕ್ವಶನ್ ಹೋಗೋಣ. ದ ಆವರೇಜ್ ಏಜ್ ಆಫ್ 28 ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ಈಸ್ 40 years ಇಫ್ ದ ಏಜ್ ಆಫ್ ಟೀಚರ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. ಏನ್ ನೋಡ್ರಿ, ಕ್ವಶನ್ ಏನೈತಿ? ಒಂದು ತರಗತಿಯಲ್ಲಿ 28 ವಿದ್ಯಾರ್ಥಿಗಳದಾರ, ಹೌದಾ? ಸರಾಸರಿ ಲೆಕ್ಕ, ಸರಾಸರಿ ಲೆಕ್ಕ ಏನದರ? 28 ಸ್ಟೂಡೆಂಟ್ಸ್ ಅದಾರ, 28 ವಿದ್ಯಾರ್ಥಿಗಳದಾರ. ಅವರ ಸರಾಸರಿ ವಯಸ್ಸು 40 ಆಗತ್ತ. ಅಂದ್ರ ಸರಾಸರಿ ಈಸ್ ಈಕ್ವಲ್ ಟು 40 ಆಗತ್ತ. ಈಗ ಸರಾಸರಿ ಅಂತ ಬಂದ ಕೂಡನ ಇರೋದು 3 ಯೂನಿಟ್ಸ್. ಏನು? ಆವರೇಜ್ ಈಸ್ ಈಕ್ವಲ್ಸ್ ಟು ಸಮ್ ಡಿವೈಡೆಡ್ ಬೈ ನಂಬರ್ಸ್, ಟೋಟಲ್ ನಂಬರ್ ಆಫ್ ಕ್ವಾಂಟಿಟೀಸ್. ಅದನ್ನ ಕನ್ನಡದೊಳಗೆ ನೋಡೋದಾದ್ರ ಸರಾಸರಿ ಈಸ್ ಈಕ್ವಲ್ಸ್ ಟು ಮೊತ್ತ ಡಿವೈಡೆಡ್ ಬೈ ಏನು? ಕ್ವಾಂಟಿಟಿ, ನಂಬರ್, ಎಷ್ಟು ಸಂಖ್ಯೆಗಳದಾವ, ಎಷ್ಟು ನಂಬರ್ಸ್ ಎಷ್ಟು ಅದಾವ ಅಂತ. ಈಗ ನೋಡ್ರಿ, ಟೋಟಲ್ 28 ಅದಾವ. ಇಲ್ಲಿ ನೋಡ್ರಿ 28 ಇದ್ದಿದ್ದು ಇಲ್ಲಿ ಕೆಳಗಡೆ ಹಾಕೊಂಡ್ಬಿಡ್ತು ನಾನು, ಸಂಖ್ಯೆದಲ್ಲಿ 28 ಜನ ಅದಾರ, ಹೌದಾ? ಸರಾಸರಿ ಎಷ್ಟೈತಿ? 40 ಐತಿ. ಈಗ 40 ಐತಿ, ನಾವು ಮೊತ್ತ ಕಂಡುಹಿಡಿಬೋದಾ? ಯಾವ್ದ್ರ ಮೊತ್ತ ಕಂಡುಹಿಡಿಬೋದು? ಈ 28 ವಿದ್ಯಾರ್ಥಿಗಳದಾರಲ್ಲ, ಈ ವಿದ್ಯಾರ್ಥಿಗಳ ಮೊತ್ತ ಕಂಡುಹಿಡಿಬೋದು. ಹೆಂಗ್ ಕಂಡುಹಿಡಿಬೋದು? ಇನ್ ಸೀದಾ ಸಿಂಪಲ್ ಈ ಕಡೆ ಕಳಿಸ್ರಿ. 40 ಇಂಟು 28 ಈಸ್ ಈಕ್ವಲ್ಸ್ ಟು ಮೊತ್ತ ಆಗುತ್ತೆ. ಈ ಮೊತ್ತ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ಬೇಕು? ಭಾಳ ಇಂಪಾರ್ಟೆಂಟ್ ಅಲ್ಲ, ಸಾರಿ, ಇಂಟು ಮಾಡ್ಬೇಕು. 0 4 8 32, 4 7 8 3 11, 1120 ಏನಾಯ್ತು? ಮೊತ್ತ ಆಯ್ತು, ಹೌದಾ? 1120 ಮೊತ್ತ ಆಯ್ತು. ಎಷ್ಟು ಜನದ ಮೊತ್ತ ಆಯ್ತು? 28 ಜನರ ವಯಸ್ಸಿನ ಮೊತ್ತ ಎಷ್ಟಾಯ್ತು? 1120 ಆಗೈತಿ. ನೆಕ್ಸ್ಟ್ ಪ್ರಶ್ನೆ ನೋಡ. ಮತ್ತ ಶಿಕ್ಷಕರ ವಯಸ್ಸನ್ನು ಕೂಡ ಸೇರಿಸಿದರೆ ಸಂಪೂರ್ಣ ಗುಂಪಿನ ಸರಾಸರಿ ವಯಸ್ಸು 41 ವರ್ಷ ಆಗುತ್ತಾ? ನೋಡ್ರಿ, ವಿದ್ಯಾರ್ಥಿಗಳು 28 ಜನ ಅದ, ಶಿಕ್ಷಕನೊಬ್ಬನ ಸೇರಿಸ್ಬೇಕಂತ ಹೇಳ. ಈಗ ಏನೇನು ಎಕ್ಸ್ಟ್ರಾ ಐತೆ ಅಂತ ಬೇರೆ ಕಲರ್ ಮಾಡಮ್. ಈಗ 28ಕ್ಕ ಒಬ್ಬನ ಸೇರಿಸಿದ್ರೆ ಎಷ್ಟಾಗೈತಿ? ಇಲ್ಲೇ 29 ಆಗೈತಿ. 29 ಜನರ ಸರಾಸರಿ ವಯಸ್ಸು 40 ಇಲ್ಲ, ಎಷ್ಟಾಗೈತಿ? 41. ಜಾಸ್ತಿ ಐತಿ, ಒಬ್ಬ ಬಂದಲ್ಲ, ಅದಕ್ಕೆ ಏನಾಗೈತಿ? 41 ಆಗೈತಿ.
ಒಳ್ಳೆ ನೀವು ಅದ ಫಾರ್ಮುಲಾಕ್ ಹೋಗ್ರಿ. ಎವರೇಜ್ ಇಸ್ ಈಕ್ವಲ್ ಟು ಸಮ್ ಡಿವೈಡ್ ಬೈ ನಂಬರ್ ಆಫ್ ಕ್ವಾಂಟಿಟೀಸ್. ಏನಿದು ಸರಾಸರಿ ಇಸ್ ಈಕ್ವಲ್ ಟು ಮೊತ್ತ ಡಿವೈಡ್ ಬೈ ಎಷ್ಟು ಜನ ಅದ ನೋಡು ಅವರು. ಈಗ 41 ಇಸ್ ಈಕ್ವಲ್ಸ್ ಟು ಮೊತ್ತ ಡಿವೈಡೆಡ್ ಬೈ ಎಷ್ಟು 29 ಆಯ್ತು. ಈಗ ನಾವು 21 ಜನರ ಮೊತ್ತ ಸಿಗುತ್ತಾ? ಹೆಂಗ? 29 ಈ ಕಡೆ ಕಳಿಸ್ರಿ. 41 ಇಂಟು 29 ಇಸ್ ಈಕ್ವಲ್ಸ್ ಟು ಏನಾಯ್ತಿದು ಮೊತ್ತ ಸಿಗುತ್ತೆ ನಮ್ಗೆ. ಈ ಗುಣಸಮಂತ ಎಷ್ಟು? 29 ಇಂಟು 41 29 ಪ್ಲಸ್ 9 4 36 4 7 8 3 11 9 6 2 8 1189. ಈಗ 1189 29 ಜನರ ಮೊತ್ತ. 1120 28 ಜನರ ಮೊತ್ತ. ಇದ್ರೊಳಗಡೆ ಇದನ್ನ ಕಳೀರಿ, ಶಿಕ್ಷಕನ್ ಬರ್ತಲ್ಲ. ಯಾಕಂದ್ರೆ ಒಬ್ಬನ್ನ ನಾವು ಕೂಡಿಸಿವಲ್ಲ ಇಲ್ಲಿ, ಅದು ಮೊತ್ತದೊಳಗೆ ಜಾಸ್ತಿ ಆಗಿರುತ್ತಲ್ಲ. ಇದ್ರೊಳಗಡೆ ನೀವೇನ್ ಮಾಡ್ಬೇಕು? ಕಳಿಬೇಕು. ಎಷ್ಟನ್ನು ಕಳಿಬೇಕು? 1120 ಕಳೆದ್ರೆ ಎಷ್ಟಾಯ್ತು? 69 ಆಗುತ್ತೆ. ಸರಿಯಾದ ಉತ್ತರ 4ನೇದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ. ಮುಂದಿನ ಪ್ರಶ್ನೆ ಏನಾಯ್ತು ನೋಡ್ರಿ. ನೋಡ್ರಿ, ರವಿ ಡಿಸೈಡೆಡ್ ಟು ಕವರ್ ಎ ಡಿಸ್ಟೆನ್ಸ್ ಆಫ್ 24 ಕಿಲೋಮೀಟರ್ ಇನ್ 2 hours 24 minutes. ರವಿ ಅನ್ನತ್ ಏನ್ ಮಾಡ್ತಾನ? ರವಿ ಅನ್ನವ 24 ಕಿಲೋಮೀಟರ್ ದೂರವನ್ನ 2 ಗಂಟೆ 24 ನಿಮಿಷದಲ್ಲಿ ಮುಗಿಸಲು ನಿರ್ಧರಿಸಿದನ. ಈಗ ನೋಡ್ರಿ, ನಾವಿನ್ ಸಣ್ಣದೊಂದು ಡಯಾಗ್ರಾಮ್ ಹಾಕೋಣ. ಇಲ್ಲಿ ರವಿ ಇಲ್ಲಿಂತ್ರ ಒಂದು 24 ಕಿಲೋಮೀಟರ್ ದೂರ ಐತಿ. ಯಾವ್ದೋ ಒಂದು ಊರಿಗೆ ಹೋಗ್ಬೇಕು, ಎಲ್ಲೇ ಊರಿಗೆ ಹೋಗ್ಬೇಕು, ಎಲ್ಲೇ ಸಣ್ಣ ಪಿಕ್ನಿಕ್ ಹೋಗ್ಬೇಕು, ಏನ್ರ ಅಂತ ತಿಳ್ಕೊರಿ. ಟೋಟಲ್ 24 ಕಿಲೋಮೀಟರ್. ಇದೇನಿದು? ಡಿಸ್ಟನ್ಸ್. ಇದು ದೂರ. ಇದು ಏನಿದು? ದೂರ. ಇದು ಈ ದೂರವನ್ನವ ಎಷ್ಟು ಸಮಯದಾಗ ಇದು ಮಾಡ್ಬೇಕಂತ ನಿರ್ಧರಿಸಿದಂತ? ಎಷ್ಟು? 2 ಗಂಟೆ 24 ನಿಮಿಷ. ಅಂದ್ರೆ ಟೈಮ್ ಎಷ್ಟಾಯ್ತು? 2 hours 24 minutes ಒಳಗ ಇನ್ನು ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡ್ಬೇಕಂತ ಮಾಡ್ಯಾನವ. ಈಗ ಮುಂದೆ ಏನಾಯ್ತು ಕ್ವಶನ್ ನೋಡ್ರಿ. ಅವನು ಮೊದಲ 1/3 ಭಾಗದ ದೂರವನ್ನು 8 ಕಿಲೋಮೀಟರ್ ಗಂಟೆಗೆ ವೇಗದಲ್ಲಿ, ಉಳಿದ ದೂರವನ್ನು ಬೇರೆ ಯಾವುದೋ ವೇಗದಲ್ಲಿ ಸಾಗಲು ನಿರ್ಧರಿಸಿದನು. ಈ ಕಲರ್ ಚೇಂಜ್ ಮಾಡೋದು. ಈಗ ಟೋಟಲ್ 24 ಐತೆ. ಈ 24ರ 1/3 ಇಲ್ಲಿ ನೋಡ್ರಿ, 1/3 ಭಾಗವನ್ನು ಅಂದ್ರೆ ಇದ್ರ 1/3 ಅಂದ್ರ ಇಂಟು 1/3 ಮಾಡ್ರಿ. 3 1 3 8 ಸ್ಟಾರ್ಟಿಂಗ್ ಎಷ್ಟು 8 ಕಿಲೋಮೀಟರ್ ದೂರ ಇರುತ್ತೆ ನೋಡ್ರಿ. ಈ 8 ಕಿಲೋಮೀಟರ್ ದೂರವನ್ನ ಎಷ್ಟು ಟೈಮ್ ಒಳಗೆ ಮಾಡ್ತಾನಂತ? 8 ಕಿಲೋಮೀಟರ್ ಪ್ರತಿ ಗಂಟೆ. ಈ ದೂರನ 8 ಕಿಲೋಮೀಟರ್ ಪರ್ ಅವರ್ 8 ಕಿಲೋಮೀಟರ್ ಪ್ರತಿ ಗಂಟೆಗೆ ಸಾಗಿಸ್ತಾನಂತ. ಅಂದ್ರ ಇದೇನೈತಿದು? ಸ್ಪೀಡ್ ಆಯ್ತಿದು. ಈ ಡಿಸ್ಟೆನ್ಸ್ ಸಿಕ್ಕೈತಿ, ಸ್ಪೀಡ್ ಸಿಕ್ಕೈತಿ. ಟೈಮ್ ಕಂಡಿಡ್ರಲ್ಲ. ಸಮಯ ಇಸ್ ಈಕ್ವಲ್ ಟು 8/8 ಇಸ್ ಈಕ್ವಲ್ ಟು 1 ಗಂಟೆ. 8 1 ಅಲ್ಲ, ಅಂದ್ರ 1 ತಾಸು ಒಳಗೆ ಇದನ್ನ ಕವರ್ ಮಾಡ್ತಾನ. ಅಂದ್ರ ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡಕ ಅವಾಗ 2 ತಾಸು 24 ನಿಮಿಷ ಬೇಕಾ? ಇದ್ರೊಳಗಡೆ 1 ತಾಸು ಆಲ್ರೆಡಿ 8 ತಾಸು ತಗೊಂಡ್ಬಿಟ್ಟಾನ. ಅಂದ್ರೆ 1 ತಾಸು ಕಳೀರಿ ಎಷ್ಟಾಯ್ತು ಇದ್ರೊಳಗಡೆ? 1 ಗಂಟೆ 24 ನಿಮಿಷ. 1 hour 24 minutes ಆಯ್ತು. ಇದನ್ನ ನಾವು ಭಿನ್ನರಾಶಿಯಾಗಿ ಕನ್ವರ್ಟ್ ಮಾಡ್ಬೇಕು. ಯಾಕಂದ್ರೆ ಇದ್ರಲ್ಲೇ ನಾವು ಕೂಡ್ಸಕ್ ಬರಲ್ಲ, ಕಳ್ಯಾಕ್ ಬರಲ್ಲ, ಗುಣಕಾರ ಭಾಕಾರ ಏನು ಮಾಡಕ್ ಬರಲ್ಲ. ಯಾವ ತರ ಭಿನ್ನರಾಶಿ ಕನ್ವರ್ಟ್ ಮಾಡೋದು ನೋಡ್ರಿ. 1ಅನ್ನ ಹಂಗೆ ಬರೀರಿ. 1 ಗಂಟೆ ಐತಲ್ಲ, 1 ಗಂಟೆ ಒಳಗೆ ಹಂಗೆ ಬರೀರಿ. ಈ 24ಅನ್ನ ಮೇಲೆ ಬರೀರಿ. 1 ಗಂಟೆಗೆ ಎಷ್ಟು ನಿಮಿಷಪ್ಪ? 60 ನಿಮಿಷ ಅಲ್ಲ, ಡಿವೈಡೆಡ್ ಬೈ 60 ಬರೀರಿ. 12 ಎಳ್ಳೆ 24, 12 ಇಲ್ಲಿ 60. 1 hour 2 whole ಅಲ್ಲ 1 whole 2/5 1.2/5 ಗಂಟೆ ಆಯ್ತು. 5 1 5 6 7 7/5 ಗಂಟೆ ಆಯ್ತು. ಇದೇನಿದು? ಸಮಯ. ನಮಗ ಸಮಯ ಸಿಕ್ತು ಯಾವ್ದ್ರದ್ದು? ಇಲ್ಲೈತಲ್ಲ ಉಳಿದಿರೋದು, ಇಲ್ಲೈತಲ್ಲ ಇದರ ಉಳಿದಿರೋ ಟೈಮ್ ಇಂದು ಇದ್ರದ್ದು ಟೈಮ್ ಸಿಕ್ತು ನಮಗ. ಸಮಯ ಎಷ್ಟೈತಿ? 7/5 ಗಂಟೆ. ಹಂಗಂದ್ರ ಇದು ದೂರ ಎಷ್ಟೈತಪ್ಪ? ಇಲ್ಲಿ 8 ಕಿಲೋಮೀಟರ್ ಇಲ್ಲೇ ಐತಿ. ಟೋಟಲ್ 24ರ 8 hours ಎಷ್ಟಾಗತ್ತಾ? ಇಲ್ಲಿ 16 ಕಿಲೋಮೀಟರ್ ಆಗತ್ತ. ಇದು ದೂರ. ನಮ್ಗೆ ಏನ್ ಕಂಡಿ ಅಂತ ಹೇಳ್ಯಾರ ಅವರು? ವೇಗ ಕಂಡಿಡಿ ಅಂತ ಹೇಳ್ಯಾರ. ವೇಗ ಇಸ್ ಈಕ್ವಲ್ಸ್ ಟು ದೂರ ಡಿವೈಡ್ ಬೈ ಕಾಲ. ಅಂದ್ರ ವೇಗ ಎಷ್ಟೈತಿ? 16 ಅಲ್ಲ ಸಾರಿ, ದೂರ ಎಷ್ಟೈತಿ? 16 ಡಿವೈಡ್ ಬೈ ಕಾಲ ಎಷ್ಟೈತಿ? 7. 7/5 ಐತಲ್ಲ, ಇದನ್ನ ಮ್ಯಾಲೆ ಬರ್ಕೊಂಡ್ಬಿಡ್ರಿ. ಹಿಂಗ 7 ಇದು ಬಾಕರ ಹೋಗಲ್ಲ. 16 5 80 ಡಿವೈಡ್ ಬೈ 7. 7 11 3/7 ಕಿಲೋಮೀಟರ್ ಪರ್ ಅವರ್. ಆಪ್ಷನ್ ಒಳಗೆ ಐತ ನೋಡ್ರಿ. 11.3 7 ಒಂದೇದೈತಲ್ಲ, ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನೋಡ್ರಿ, ಇದೊಂದು ಸರಳೀಕರಣ ಲೆಕ್ಕ, ಬಹಳ ಈಸಿ ಲೆಕ್ಕ. ಇಲ್ಲಿ ನೋಡ್ರಿ, ಫಸ್ಟ್ ಡಿವೈಡ್ ಇದ್ದಿದ್ದು ಏನ್ ಮಾಡ್ಕೊಂಡ್ಬಿಡ್ರಿ? 32/8 ಇಂಟು 4 ಮೈನಸ್ 2 3 6 4 1 4 2 2 1
ಎರಡು 16 16 ಮೈನಸ್ 6 ಇಸ್ಕ್ವಲ್ ಟು 10. ಇದು ಆಪ್ಷನ್ 4 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ 13ನೇ ಕ್ವಶನ್ ನೋಡಮ್ ಏನಾಯ್ತು. The students in the 3 sections A, B and C of class X are in the ratio 5:4:7. ನೋಡ್ರಿ ಕನ್ನಡದೊಳಗೆ ಏನಂತ, ತರಗತಿ X ರ A ಮತ್ತ B ಮತ್ತ C ವಿಭಾಗಗಳು ವಿದ್ಯಾರ್ಥಿಗಳು 5:4:3 ಅನುಪಾತದಲ್ಲಿದ್ದಾರೆ. ಇವ್ರೇನ್ ಮಾಡಾರ 5:4:5 ಅನುಪಾತ 4 ಅನುಪಾತ 7 ಅನುಪಾತದಾಗ ಅದಾರ. ನೆಕ್ಸ್ಟ್ ಸಿ ವಿಭಾಗಗಳ ಕ್ರಮವಾಗಿ 15 ನೋಡ್ರಿ 15, 16 ಮತ್ತು 9 ಹೊಸ ವಿದ್ಯಾರ್ಥಿಗಳನ್ನು ಸೇರಿಸಿದ ನಂತರ ಅನುಪಾತವು 10, 9, 11 ಆಗುತ್ತೆ. ಇದಕ್ಕ ಪ್ಲಸ್ 15 ಮಾಡಿದ್ರ, ಇದಕ್ಕೆ ಪ್ಲಸ್ 16 ಮಾಡಿದ್ರ, ಇದಕ್ಕೆ ಪ್ಲಸ್ 9 ಮಾಡಿದ್ರ ಎಷ್ಟಾಗತ್ತಂತ ಅನುಪಾತ ಎಷ್ಟಾಗತ್ತಂತ ನೋಡ್ರಿ ಇಲ್ಲಿ 10 ಅನುಪಾತ 9 ಅನುಪಾತ 11 ಆಗುತ್ತಂತ. ಹೊಸ ಪ್ರವೇಶಗಳ ನಂತರ ತರಗತಿಯಲ್ಲಿ ಎಕ್ಸ್ ನಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂದ್ರ ಟೋಟಲ್ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಒಂದು ನೀವು ತಿಳ್ಕೊಬೇಕಾಗಿರೋದು, ಯಾವಾಗ ನಾವು ರೇಷಿಯೋ ಅಥವಾ ಅನುಪಾತ ಮಾಡ್ತೀವಿ ಅಂತಂದ್ರ 5, 4, 7 ಇದು ವಿದ್ಯಾರ್ಥಿಗಳ ಸಂಖ್ಯೆ ಅಲ್ಲ. ಇದರೊಳಗಡೆ ಯಾವುದೋ ಒಂದು ಸಂಖ್ಯೆನ ಇಂಟು ಮಾಡಿದಾಗ ನಮ್ಗೆ ವಿದ್ಯಾರ್ಥಿಗಳ ಸಂಖ್ಯೆ ಸಿಗುತ್ತಾ. ಅದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ 5 ಇಂಟು ಎಕ್ಸ್ 4 ಇಂಟು ಎಕ್ಸ್ 7 ಇಂಟು ಎಕ್ಸ್ ಅಂತ ಅಂತೀವಿ. ಅಂದ್ರ ಅದು ಒಂದು ಸಂಖ್ಯೆ ಇರ್ತೀವಿ ನೋಡ್ರಿ. ಅನುಪಾತ 8/16 ಐತೆ ಅಂತ ತಿಳ್ಕೊರಿ. ಇದು ಸಂಖ್ಯೆಗಳು. ಇದರ ಅನುಪಾತ ಕಂಡು ಅಂದ್ರೆ 8 1 8 2 1:2 1 ಅನುಪಾತ 2 ಅಂತ ಕಂಡಿತೀವಲ್ಲ, ಅದೇ ತರ ಸೇಮ್ ಟು ಸೇಮ್ ಇಲ್ಲಿ ಯಾವುದೋ ಒಂದು ಸಂಖ್ಯೆನ ಅಂದ್ರ 8ರಲ್ಲಿ ಭಾಗಾಕಾರ ಮಾಡಿವಲ್ಲ, ಅದನ್ನೇ ನಾವು ಇಲ್ಲೇ ಒಂದು ಎಕ್ಸ್ 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 ಅಂತ ತಗೊಂತೀವಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದೇ ತರ ಸೇಮ್ ಕೂಡ ಇಲ್ಲಿನ ಇಲ್ಲಿ ವೈ 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 ಅಂತ ತಗೊಂತೀವಿ. ಅವ್ರು ಕಂಡಿಡಿ ಅಂತ ಹೇಳಿದ್ದೇನು, ಈ ಮೂರನ್ನು ಕೂಡಿಸಿದ್ರೆ ಏನ್ ಬರ್ತಲ್ಲ ವ್ಯಾಲ್ಯೂ, ಅದನ್ನ ಕಂಡಿಡಿ ಅಂತ ಹೇಳ. ಈಗ ನಾವು ಇಲ್ಲಿ ಕನ್ಫ್ಯೂಸ್ ಆಗ್ಬಾರ್ದು ಅಂದ್ರ ಒಂದೇ ವೇರಿಯೇಬಲ್ ತಗೊಂಡೋಣ. ಫಸ್ಟ್ ಏನ್ ಮಾಡಿದ್ರು, 5x ಗೆ 15 ಕೂಡಿಸಿದಾಗ 4x ಗೆ 16 ಕೂಡಿಸ್ಬೇಕು, 7x ಗೆ 9 ಕೂಡಿಸ್ಬೇಕು. 5x ಆದಾಗ 10:9:11 ಆಗುತ್ತೆ. ನಾವು ಈಸಿ ಆಗ್ಬೇಕಾಗಿದ್ರೆ ಏನ್ ಮಾಡ್ಬೇಕು, ಎರಡೇ ಅನುಪಾತ ತಗೋಬೇಕು. ಯಾವ್ಯಾವು, ಎ ಮತ್ತ ಬಿ. ಅಂದ್ರ 5x 15 ಕೂಡಿಸ್ಬೇಕಲ್ಲ, ಯಾಕಂದ್ರೆ 15 ಜನ ಹೊಸದಾಗ ಬಂದಾರ. 5x 15 ಕೂಡಿಸಿದ್ರ. ನೆಕ್ಸ್ಟ್ 4x ಗೆ 16 ಕೂಡಿಸಿದಾಗ ಏನಾಗುತ್ತೆ, 2 ಅನುಪಾತ 10:9 ಆಗುತ್ತಾ. ಇದು ನೋಡ್ರಿ ಅನುಪಾತ ಸಮಾನುಪಾತದೊಳಗ ನಿಮ್ಗೆ ಬರ್ತೈತಿ ಏನಂತ, ಇದು 5x + 15 ಕೂಡಿಸಿದಾಗ 4x + 16 ಕೂಡಿಸಿವಿ, ಅದು 10:9 ಆಯ್ತಂತ ಅವ್ರೇ ಹೇಳ್ಯಾರ, ಅವರೇ ಕ್ವಶನ್ ಕೊಟ್ಟಿರೋದು. ಹಂಗಂದ್ರ ಇದು ಹೆಂಗಪ್ಪ ಇಷ್ಟು ಕಾಂಪ್ಲಿಕೇಟೆಡ್ ಐತೆ, ಹೆಂಗ್ ಮಾಡ್ಕೊಳೋದಿದ್ನ, ಇದು ಬಹಳ ಸಿಂಪಲ್. 5x + 15 ಹೋಲ್ ಡಿವೈಡೆಡ್ ಬೈ 4x + 16 ಇಸ್ ಈಕ್ವಲ್ ಟು ಎಷ್ಟಾಯ್ತು, 10/9. ಅಂದ್ರೆ ಇವೆರಡನ್ನು ಡಿವೈಡ್ ಮಾಡಿ ನಾವು ಅಷ್ಟ, ಇನ್ ಪೂರ್ತಿ ಅಳಿಸ್ಬಿಡಮಂತ. ಇವಾಗ ನೋಡಿ 5x + 15 4x + 16 10/9 ಇದೊಂದು ಇಕ್ವೇಶನ್ ಸಿಕ್ತಾ. ಇದರಿಂದ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋದು ಬಹಳ ಸುಲಭ. ಇನ್ನು 9ನ ಈ ಕಡೆ ಇಂಟು ಮಾಡ್ರಿ, 10ನ ಈ ಕಡೆ ಇಂಟು ಮಾಡ್ರಿ. 9 45x ಪ್ಲಸ್ 15 9 135 ಇಸ್ ಈಕ್ವಲ್ಸ್ ಟು 40x ಪ್ಲಸ್ 16 160 ಆಯ್ತಾ. ಇವಾಗ ಈ 135 ಆ ಕಡೆ ಕಳಿಸ್ರಿ, 40x ಈ ಕಡೆ ಕಳಿಸ್ರಿ. 45x ಮೈನಸ್ 40x ಇಸ್ ಈಕ್ವಲ್ಸ್ ಟು 160 ಮೈನಸ್ 135. ಈಗ 5x ಇಸ್ ಈಕ್ವಲ್ ಟು 140 25 ಆಯ್ತು ಇಲ್ಲಿ, ಹೌದಾ. ಈ x ಇಸ್ ಈಕ್ವಲ್ ಟು 5 ಆಯ್ತು, ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು. ಹಂಗಂದ್ರ ಎಕ್ಸ್ ವ್ಯಾಲ್ಯೂ ಯಾವ್ದಕ್ಕೆ ಇಂಟು ಮಾಡ್ಬೇಕು ನಾವು, 5 4 7 ಅಂದ್ರ 5x ಎಷ್ಟಾಯ್ತು, 5x ಇಸ್ ಈಕ್ವಲ್ ಟು 5ಕ್ಕೆ ಇಂಟು ಮಾಡಿದ್ರ 5 25 ಪ್ಲಸ್ ಹೊಸದಾಗಿ ಆ್ಯಡ್ ಮಾಡಿದ್ರು 15 ಎಷ್ಟಾಯ್ತು. ಇವಾಗ 25 ಪ್ಲಸ್ 15 30 40 ಆಯ್ತು. ಇದೇನಿದು ಎ ವ್ಯಾಲ್ಯೂ, ಎ ಇಸ್ ಈಕ್ವಲ್ ಟು 40 ಆಯ್ತು. ನೆಕ್ಸ್ಟ್ ಬಿ ನೋಡಮ್ರಿ, 4x ಎಲ್ಲಿ ನೋಡಕತ್ತ ಇಲ್ಲಿ 5:4:7 4x ಅಂದ್ರ 4 5 20. ಹೊಸದಾಗಿ ಎಷ್ಟು ಜನ ಆ್ಯಡ್ ಮಾಡ್ಯಾರ, 16 ಜನ. ಅಂದ್ರೆ 20 ಪ್ಲಸ್ 16 36 ಆಯ್ತು. ಬಿ ವ್ಯಾಲ್ಯೂ
36 ಆಯ್ತು. ನೆಕ್ಸ್ಟ್ ಸಿ ವ್ಯಾಲ್ಯೂ ನೋಡ್ರಿ, ಸಿ ವ್ಯಾಲ್ಯೂ ಇಲ್ಲಿ ಐತಿ ನೋಡ್ರಿ 7 ಐತಿ. ಅಂದ್ರ 7x 7 5 35 ಅಂದ್ರ 35ಕ್ಕೆ ಎಷ್ಟು ಜನ ಕೂಡಿಸ್ಯಾರ ಹೊಸದಾಗಿ 9. 35 + 9 = 44 ಅಂದ್ರ ಸಿ ಇಸ್ ಈಕ್ವಲ್ಸ್ ಟು 44. ನಮಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಷ್ಟು ಕಂಡಿಡಿ ಅಂತ ಹೇಳ್ಯಾರಲ್ಲ. 6 4 10 4 3 12 120 ಇಷ್ಟು ಕಂಡಿಡ್ಯಾಕ ಇಷ್ಟೆಲ್ಲ ಒದ್ದಾಡ್ಬೇಕಾಯ್ತು ನೋಡ್ರಿ. 120 ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ನೋಡೋಣ, ಬಹಳ ಸಿಂಪಲ್ ನೋಡ್ರಿ. ಯೋಗೇಶ್ ಇನ್ವೆಸ್ಟೆಡ್ some money in HDFC at 4% per annum rate of interest. What would be the corresponding simple interest if after 2 years Yogesh got 229.5 compound interest? ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್, ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿ ಎರಡು ಮಿಕ್ಸ್ ಐತಿ ಕನ್ನಡದ. ನೋಡ್ರಿ, ಯೋಗೇಶ್ HDFC ಅಲ್ಲಿ ವರ್ಷಕ್ಕೆ 4% ಬಡ್ಡಿ ದರದಲ್ಲಿ ಕೆಲವು ಹಣವನ್ನು ಹೂಡಿಕೆ ಮಾಡಿದರು. ಇಲ್ಲಿ ಕೆಲವು ಅಂತ ಯಾವಾಗ ಕೊಡ್ತಾರಲ್ಲ ಅವಾಗ ನೀವು ಏನ್ ಬೇಕಾದ್ರೂ ತಗೋಬಹುದು. ನೀವು X ತಗೋರಿ, 100 ತಗೋರಿ, 1000 ತಗೋರಿ, 10,000 ತಗೋರಿ. ನಾನು ಯಾವಾಗ ಚಕ್ರ ಬಡ್ಡಿ ಅಂತ ಬರ್ತಲ್ಲ ಅವಾಗ 1000 ಅಂತ ತಗೊಳಬಹುದು. ಈ 1000 ಅಂತ ಹಣನ ಸರಳ ಬಡ್ಡಿ, ಚಕ್ರ ಬಡ್ಡಿ ಬೇರೆ ಬೇರೆ ನೋಡೋಣ. ಅವ್ರು ಏನ್ ಹೇಳ್ಯಾರ, 2 ವರ್ಷಗಳ ನಂತರ ಎಷ್ಟು ಪರ್ಸೆಂಟ್ ಬಡ್ಡಿ ದರ? 4% ಬಡ್ಡಿ ದರ. ಫಸ್ಟ್ ಸರಳ ಬಡ್ಡಿ ನೋಡೋಣ. ಸರಳ ಬಡ್ಡಿ ಈ ಕಡೆ ಚಕ್ರ ಬಡ್ಡಿ. ಸರಳ ಬಡ್ಡಿ ಅಂದ್ರೆ ಏನು? ಈಗ ಟೋಟಲ್ ಅಮೌಂಟ್ ಎಷ್ಟು? 1000. ಇದಕ್ಕೆ 4% ಬಡ್ಡಿ ದರ. 1 ವರ್ಷಕ್ಕೆ ಎಷ್ಟಾಯ್ತು? 40 ರೂಪಾಯಿ ಬಡ್ಡಿ ಆಯ್ತು. ಹೆಂಗ್ ಕಂಡು ಹಿಡಿದ್ರಿ? 1000 × 4% ಮಾಡ್ರಲ್ಲ, 1000 × 4 / 100. 2 ಕ್ಯಾನ್ಸಲ್, 40 ರೂಪಾಯಿ ಬಡ್ಡಿ ಬಂತ. 1ನೇ ವರ್ಷಕ್ಕೆ 40 ಬಡ್ಡಿ, 2ನೇ ವರ್ಷಕ್ಕೆ 40 ರೂಪಾಯಿ ಬಡ್ಡಿ. ಅಂದ್ರೆ 2 ವರ್ಷ ಆದ್ಮೇಲೆ 1080 ರೂಪಾಯಿ ಆಗುತ್ತಾ? 80 ರೂಪಾಯಿ ಬಡ್ಡಿ ಆಗುತ್ತೆ ನೋಡ್ರಿ. 1000ಕ್ಕೆ 40 ರೂಪಾಯಿ ಬಡ್ಡಿ ಎಷ್ಟಾಯ್ತು? 80 ರೂಪಾಯಿ ಬಡ್ಡಿ ಆಯ್ತು. ಚಕ್ರ ಬಡ್ಡಿ ಕಂಡೆ. ಮತ್ತೆ ಹೆಂಗ್ ಚಕ್ರ ಬಡ್ಡಿ ಕಂಡು ಹಿಡಿದು? ನೀವು P = 1 + 1/100 ಇಷ್ಟು ಹಾಕೊಂಡು ಆಡಿದ್ರೆ ಬೆಳಕು ಹರಿದೈತಿ. ಆ ಥರ ಮಾಡೋದು ಬೇಡ. ನೋಡ್ರಿ, ಫಸ್ಟ್ 1000 ಅಮೌಂಟ್ ಐತೆ ನಮ್ಮ ಹತ್ರ. ಈ ಅಮೌಂಟಿಗೆ ಒಳ್ಳೆ 4% ಬಡ್ಡಿ ಹಾಕ್ರಿ. ಚಕ್ರ ಬಡ್ಡಿ ಅಂದ್ರೆ ಸ್ಟಾರ್ಟಿಂಗ್ 1ನೇ ವರ್ಷ ಸೇಮ್ ಇರ್ತೈತಿ. ಅದಕ್ಕೆ 40 ರೂಪಾಯಿ ಆಯ್ತು. ಎಷ್ಟಾಯ್ತು 1ನೇ ವರ್ಷ? 1040 ಆಯ್ತು. ಇದಕ್ಕೆ ಚಕ್ರ ಬಡ್ಡಿ ಅಂತ ಯಾಕೆ ಕರಿತೀವಿ ಅಂದ್ರ, ಫಸ್ಟ್ ನೋಡ್ರಿ ಇಲ್ಲಿ 1000ಕ್ಕೆ 40, 1000ಕ್ಕೆ 40 ಎರಡನ್ನ ಒಂದೇ ಕೊಡಿಸಿದ್ವಿ. 1000ಕ್ಕೆ 4% 40 ರೂಪಾಯಿ ಆಯ್ತು. ಬಟ್ ಇಲ್ಲಿ ಹಂಗಾಗಲ್ಲ. 1000ಕ್ಕೆ 4% ಬಡ್ಡಿ ಅಂದ್ರೆ 40 ರೂಪಾಯಿ ಬಡ್ಡಿ ಆಯ್ತು. ಈಗ 1000ಕ್ಕೆ ಬಡ್ಡಿ ಕಂಡಿಡಲ್ಲ ನಾವು, 1040 ರೂಪಾಯಿಗೆ ಬಡ್ಡಿ ಕಂಡಿಡ್ತೀವಿ. ಇದ್ರದ್ದು 4% ಎಷ್ಟಾಗುತ್ತೆ? 1040 × 4 ಡಿವೈಡ್ ಬೈ 100. 0 ಕ್ಯಾನ್ಸಲ್, 0 ಕ್ಯಾನ್ಸಲ್. 10.4 × 4 4 4 16 4 4 41.6 ರೂಪಾಯಿ ಆಯ್ತು. ಅಂದ್ರೆ 41.6 ರೂಪಾಯಿ ಅಂದ್ರೆ 1081.6. ಇಲ್ಲೇ 81.6 ರೂಪಾಯಿ ಬಡ್ಡಿ ಬಿದ್ದೈತಿ ನೋಡ್ರಿ. ಇದನ್ನ ಯಾವುದೇ ಫಾರ್ಮುಲಾ ಇಲ್ಲಾರ್ದ ಅಂದ್ರೆ ಮಾಡಕ್ ಬರ್ತಿರ್ಬೇಕು ಪಟ ಪಟ ಪಟ. 1000ಕ್ಕೆ 1080 ಆಯ್ತು, 1000ಕ್ಕೆ 1081.6 ಆಯ್ತು. ಅವ್ರು ಏನ್ ಕಂಡಿ ಅಂತ ಹೇಳಾರ? ಸರಳ ಬಡ್ಡಿ ಕಂಡಿ ಅಂತ ಹೇಳಾರ. ಈಗ 81.6ಗೆ 229.5 ಆದ್ರ 80ಕ್ಕೆ ಎಷ್ಟು ಅಂತ ಕಂಡಿಡ್ರಿ. ಸೀದಾ 80 × 229.5 ಡಿವೈಡ್ ಬೈ 81.6. ಇಲ್ಲಿ ಒಂದು ಪಾಯಿಂಟ್ ಐತಿ, ಇಲ್ಲಿ ಒಂದು ಪಾಯಿಂಟ್ ಐತೆ ಅಂತ ತೆಗೆದು ಬಿಡಮ್ಮ. ಈ ಪಾಯಿಂಟ್ನ ತೆಗೆದು ಬಿಡಮ್ಮ. 8 1 8 2 8 10 ನೋಡ್ರಿ. 2 5 2 5 51 3 1 3 7 21 3 7 21 3 6 18 3 5 17 4 28 17 85 45 5 225. ಕಡ್ತಾ ಹೊಡೆದ್ರ ಸರಳ ಬಡ್ಡಿ ಸಿಕ್ತು ನಮ್ಗೆ. ಅಂದ್ರ 81.6 ಇದೇನಿದೆ ಚಕ್ರ ಬಡ್ಡಿ. ಈ ಚಕ್ರ ಬಡ್ಡಿ ಇದ್ದಾಗ 229 ಈ ಬಡ್ಡಿ ಇರುತ್ತೆ ಅಂತ ತಿಳ್ಕೊರಿ. ಹಂಗಂದ್ರ 80 ರೂಪಾಯಿಗೆ ಎಷ್ಟಾಗುತ್ತಾ ಅಂತ, 70 ರೂಪಾಯಿ ಇದ್ದಾಗ ಎಷ್ಟು ಸರಳ ಬಡ್ಡಿ ಇರುತ್ತಾ ಅಂತ ಏಕಮಾನ ಪದ್ಧತಿ ಹಾಕಿದ್ವಲ್ಲ ಅವಾಗ 225. ಆಪ್ಷನ್ 2ನೇದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. ರಾಕೇಶ್ ಸೋಲ್ಡ್ 150 ಚೇರ್ಸ್ ಅಂಡ್ ಹ್ಯಾಡ್ ಗೇನ್ ಈಕ್ವಲ್ ಟು ದಿ ಸೆಲ್ಲಿಂಗ್ ಪ್ರೈಸ್ ಆಫ್ 75 ಚೇರ್ಸ್. ಇಲ್ಲಿ ನೋಡ್ರಿ, ಇದು ಓದಿದ ಕೂಡ ಬಹಳ ಕಷ್ಟ ಅನಿಸ್ಬೋದು, ಬಟ್ ಬಹಳ ಸುಲಭ ಐತಿ ನೋಡ್ರಿ. ಯಾವ ತರ ರಾಕೇಶ್ ಅನ್ನವ 150 ಚೇರ್ನ ಮಾರ್ತಾನಂತ. ಮಾರಿದಾಗ 75 ಚೇರ್ನ ಮಾರಿದಷ್ಟು ಅಂದ್ರೆ 75 ಚೇರ್ ಮಾಡ್ಯಾನಲ್ಲ ಅಷ್ಟು ಲಾಭ ಗಳಿಸ್ತಾನ. ಇವಾಗ ನೋಡ್ರಿ ಕನ್ನಡದೊಳಗೆ ನೋಡ, ರಾಕೇಶ್ 150 ಕುರ್ಚಿಗಳನ್ನು ಮಾರಿದನು. 150 ಕುರ್ಚಿಗಳನ್ನ ಏನ್ ಮಾಡ್ಯಾನವ? ಮಾರ್ಯಾನ. ಮಾರಿರೋದು
ಎಷ್ಟು ಮಾರ್ಯಾನ? 150 ಕುರ್ಚಿ ಮಾಡ್ಯಾನ. ಅವನ ಲಾಭವು 75 ಕುರ್ಚಿಗಳ ಮಾರಾಟ ಬೆಲೆಗೆ ಸಮನಾಗಿತ್ತು. ಅಂದ್ರ 150 ಕುರ್ಚಿ 75 ಕುರ್ಚಿ ಎಷ್ಟಾಗೈತ? ಲಾಸ್ಟ್ ಪ್ರಾಫಿಟ್ ಆಗೈತಿ. ಇದೇನಿದು? ಇದು ಮಾರಿದ ಬೆಲೆ, ಮಾಬೆ ಅಂತ ಬರೀತಿ ನೋಡ್ರಿ, ಮಾರಿದ ಬೆಲೆ. ಇದೇನಿದು? ಲಾಭ. ಇದು ಲಾಭ ಎಷ್ಟಾಗೈತಿ? 75 ಕುರ್ಚಿಗಳಿವು. ನಾವೇನ್ ಮಾಡಮ್ಮ, ಒಂದು ಕುರ್ಚಿಗೆ 1 ರೂಪಾಯಿ ಅಂತ ತಿಳ್ಕೊಂಬಿಡಮ್ಮ. ನೋಡ್ರಿ, ಅವ್ರಂತೂ ಏನು ಕೊಟ್ಟಿಲ್ಲ, ನಾವು ಏನ್ ಬೇಕಾದ್ರೂ ತಗೋಬಹುದು. ಎಷ್ಟು ರೂಪಾಯಿ ಅಂತ? ಒಂದು ಕುರ್ಚಿಗೆ 10 ರೂಪಾಯಿ ತಗೋರಿ, ಒಂದು ಕುರ್ಚಿಗೆ 100 ರೂಪಾಯಿ ತಗೋರಿ. ಅಂದ್ರೆ ಇಲ್ಲಿ ಮಾರಾಟದ ಬೆಲೆ ಎಷ್ಟಾಗೈತಿ? ಮಾರಿದ ಬೆಲೆ ಒಂದು ಕುರ್ಚಿಗೆ 1 ರೂಪಾಯಿ ಆದ್ರ 150 ಕುರ್ಚಿಗೆ ಎಷ್ಟಾಯ್ತು? 150 ರೂಪಾಯಿ ಆಗುತ್ತಾ? 150 ರೂಪಾಯಿ ಏನಿದು? ಮಾರಾಟದ ಬೆಲೆ. ಇಲ್ಲಿ ಇಂಟು 1 ಮಾಡ್ರಿ. ಒಂದು ಕುರ್ಚಿಗೆ 1 ರೂಪಾಯಿ ಆದ್ರೆ 75 ಕುರ್ಚಿಗೆ 75 ರೂಪಾಯಿ ಆಯ್ತು. ಇದೇನಿದು? ಲಾಭ. ನಮಗ ಶೇಕಡಾವಾರು ಕಂಡಿಡ್ಬೇಕಂದ್ರೆ ಕೊಂಡ ಬೆಲೆ ಬೇಕಾ? ಕೊಂಡ ಬೆಲೆ ಹೆಂಗ್ ಕಂಡಿಡೋದು? ಕೊಂಡ ಬೆಲೆ ಇಸ್ ಈಕ್ವಲ್ಸ್ ಟು ಮಾರಿದ ಬೆಲೆ ಮೈನಸ್ ಲಾಭ. ಇದನ್ನೆಲ್ಲ ಬರ್ಕೊಂತ ಕುಂದ್ರಲ್ಲ, ನಾ ಎಕ್ಸ್ಪ್ಲೇನ್ ಮಾಡಕತ್ತೀನಿ ಇಷ್ಟು ಅಂತ. ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ತಿರಲ್ಲ, ಪಟ್ 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 150 ಸೀದಾ 150 ಇದ್ರೊಳಗೆ 75 ಕಳೀರಿ. 75 ಡಿವೈಡ್ ಬೈ 75 ಇಂಟು 100, 75 ಕ್ಯಾನ್ಸಲ್, 100% ಉತ್ತರ. ಇಷ್ಟೇ ಉತ್ತರ ಇರೋದು ಇಷ್ಟೇ. ಬಟ್ ಎಕ್ಸ್ಪ್ಲನೇಷನ್ ಮಾಡೋ ಮುಂದೆ ಇಷ್ಟೆಲ್ಲ ಮಾಡಕತ್ತೀನಿ. ಏನಂತ ನೋಡ್ರಿ, ಮಾರಿದ ಬೆಲೆ ಎಷ್ಟೈತಿ? 150 ರೂಪಾಯಿ ಆಯ್ತು. ಅದರೊಳಗಡೆ 75 ಕಳೀರಿ, ಎಷ್ಟಾಯ್ತು? 75 ರೂಪಾಯಿ ಏನಾಯ್ತು? ಕೊಂಡ ಬೆಲೆ ಆಯ್ತು. ಈ ಕೊಂಡ ಬೆಲೆ ಸಿಕ್ಕಿದ್ ನಮ್ಗೆ 75 ರೂಪಾಯಿ. ಈಗ 75 ರೂಪಾಯಿ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100. ಇದೇನಿದು? ಲಾಭದ ಶೇಕಡಾವಾರು ಕಂಡಿಡಿದ ಸೂತ್ರ. ಈ 75 ಡಿವೈಡ್ ಬೈ ಕೊಂಡ ಬೆಲೆ ಎಷ್ಟೈತಿ? 75 ಇಂಟು 100 ಮೇಡಮ್. ಇದು ಕ್ಯಾನ್ಸಲ್, 100%. ಅಂದ್ರೆ ಅವ್ನ ಲಾಭ ಪರ್ಸೆಂಟೇಜ್ ಎಷ್ಟಾಗೈತಿ? 100% ಆಗೈತಿ. ಆಪ್ಷನ್ 3ನೇದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೋಗೋಣ. 16 ಕ್ವಶನ್ ನಂಬರ್ 16. 12 ಚೇರ್ ಮತ್ತು 6 ಟೇಬಲ್ಗಳ ವೇರ್ ಬಾಟ್ ಫಾರ್ 12,600 ಇಫ್ ದಿ ಆವರೇಜ್ ಕಾಸ್ಟ್ ಆಫ್ ಅ ಟೇಬಲ್ ಈಸ್ 1,500 ಅಂತ. ಇಲ್ಲಿ ನೋಡ್ರಿ, ಏನು ಬರ್ಕೊಳೋದು ಬೇಡ. ಈ ನೋಡ್ರಿ, 12 ಚೇರ್ ತೊಗೊಂಬಂದನ. ಏನ್ ತೊಗೊಂಬಂದನ? 12 ಚೇರ್ ತೊಗೊಂಬಂದನ ಮತ್ತ 6 ಟೇಬಲ್ ತೊಗೊಂಬಂದನ. ಯಾರೋ ಒಬ್ಬ ತೊಗೊಂಬಂದನ. ಈಗ ಟೋಟಲ್ ಅಮೌಂಟ್ ಎಷ್ಟಾಗೈತಿ? 12,600 ಆಗೈತಿ. ಇಲ್ಲಿ ನೋಡ್ರಿ, ಒಂದು ಟೇಬಲ್ಗೆ ಎಷ್ಟಾಗೈತೆ? 1,500. 6 ಟೇಬಲ್ಗೆ 15 9,000 ಆಯ್ತು. 12,600 9,000 ಕಳೀರಿ. ಉಳಿದಿರೋದು 12 ಚೇರ್ನ ಬೆಲೆ ಸಿಗತೈತಲ್ಲ, ಎಷ್ಟು? 0 0 6 3. ಇದ್ರೊಳಗಡೆ ಡಿವೈಡ್ ಬೈ 12 ಮಾಡ್ರಿ. ಅಂದ್ರ ಒಂದು ಕುರ್ಚಿ ಬೆಲೆ ಸಿಗುತ್ತೆ. 12 1 12 3 300. ಇಷ್ಟೇ ಉತ್ತರ. ಸರಿಯಾದ ಉತ್ತರ ಆಪ್ಷನ್ 4 300. ನೆಕ್ಸ್ಟ್ ನೋಡಿ, ಮುಂದಿನ ಪ್ರಶ್ನೆ. ದ ಪಾಪ್ಯುಲೇಷನ್ ಆಫ್ ಡಿಸ್ಟ್ರಿಕ್ಟ್ ಈಸ್ 32,700 ಔಟ್ ಆಫ್ ವಿಚ್ ದ ಪಾಪ್ಯುಲೇಷನ್, ಒಂದು ಡಿಸ್ಟ್ರಿಕ್ಟ್ ನ ಪಾಪ್ಯುಲೇಷನ್ ಎಷ್ಟೈತಿ? 3,27,000 ಐತಿ. ಔಟ್ ಆಫ್ ವಿಚ್ 2,24,000 ಆರ್ ಮೇಲ್ಸ್. ಅಂದ್ರ ಟೋಟಲ್ 3,27,000 ಎಷ್ಟನ ಇರಲಿ, ನಮ್ಮ ಸಂಬಂಧ ಇಲ್ಲ. ಅದರೊಳಗಡೆ 2,26,000 ಏನಂದ್ರ ಗಂಡು ಮಕ್ಕಳ ಜನ ಅದ. ಕನ್ನಡದಾಗ ಓದಂದ್ರೆ, ಒಂದು ಜಿಲ್ಲೆಯ ಜನಸಂಖ್ಯೆಯಲ್ಲಿ 3,27,000 ಆಗಿದ್ದು ಅದರಲ್ಲಿ 2,24,000 ಮಂದಿ ಪುರುಷರು. ಒಟ್ಟು ಜನಸಂಖ್ಯೆಯ 65% ಸಾಕ್ಷರರಾಗಿದ್ದಾರೆ. ಅಂದ್ರ 65% ಮೇಲ್ ಏನದಾರ? ಲಿಟ್ರೇಟ್ ಅದರ. ಈಗ ಟೋಟಲ್ ಎಷ್ಟೈತಿ? ಟೋಟಲ್ ಎಷ್ಟೋ 3,27,000 ಒಳಗೆ ಇಷ್ಟು ಜನ ಗಂಡಸರದಾರ. ಅದನ್ನ ಪೂರ್ತಿ ಲಾಂಗ್ ಡಿವಿಷನ್ ಮಾಡೋದು ಬೇಡ. ನಾವು 100 ಜನ ಅದಾರ ಅಂತ ತಿಳ್ಕೊಂಡು, ಎಷ್ಟು ಜನ ಅದರ? ಟೋಟಲ್ ಎಷ್ಟು ಜನ ಅದರ? 100 ಜನ ಅದರ. ಈ 100ಕ್ಕ 65 ಜನ ಲಿಟ್ರೇಟ್ ಅದಾರಂತ. ಅಂದ್ರೆ 65 ಜನ ಓದಕ ಬರ್ತಂತ ಹೇಳ್ಯಾರ. ಎಲ್ಲಿ ಹೇಳ್ಯಾರ? ಒಟ್ಟು ಜನಸಂಖ್ಯೆಯ 65% ಏನಿದು? 65%ಗೆ ಓದಾಕ ಬರಿಯಾಕ ಬರುತ್ತಾ ಅಂತ ಹೇಳ್ಯಾರ. ಹಂಗಂದ್ರ 100ಕ್ಕೆ 65 ಜನ ಓದ್ತಾರ, ಬರೀತಾರ. ನೆಕ್ಸ್ಟ್ ಅವರು ಗಂಡ್ಮಕ್ಳ ಬಗ್ಗೆ ಮಾತಾಡಕತ್ತಾರೆ. ಏನಂತ? ಗಂಡ್ಮಕ್ಳು ಪುರುಷರಲ್ಲಿ 65% ಮಂದಿ ಸಾಕ್ಷರರಾಗಿದ್ದಾರೆ. ಅಂದ್ರ ಮೇಲ್ ಅಂತ ಬರೆಯಮಂತ. ಈ ಮೇಲೊಳಗಡೆ 100ಕ್ಕ 65 ಜನ ಸಾಕ್ಷರರಾಗಿದ್ದಾರೆ ಪ್ಲಸ್ ಫೀಮೇಲ್ ಅಂತ ಬರೆಯಮ. ಅದನ್ನು 100ಕ್ಕೆ ಕಂಡೆಮಂತ. 100ಕ್ಕೆ ಎಷ್ಟಂತ ನಮಗ್ ಗೊತ್ತಿಲ್ಲ. ಅವೆರಡನ್ನು ಸೇರಿಸಿದಾಗ ಎಷ್ಟು ಬರ್ಬೇಕು? ಟೋಟಲ್ ಬರ್ಬೇಕು. ನಮ್ಗ 3,27,000 ಇದ್ರೇನು, 10 ಲಕ್ಷ ಇದ್ರೇನು, 2,24,000 ಇದ್ರೇನು, ಅದೇನು ನಮ್ಗೆ ಸಂಬಂಧ ಪಡಲ್ಲ. ಈಗ ಇಲ್ಲಿ ಎಷ್ಟು ಬಿದ್ರೆ ಇಲ್ಲಿ 65 ಬರ್ಬೇಕು? ಆಬ್ವಿಯಸ್ಲಿ ಇಲ್ಲೇ 65 ಕೂಡಿಸ್ಬೇಕು. ಇಲ್ಲಿ 65 ಬರ್ಬೇಕು. ಅಂದ್ರೆ ಏನ್ ಬರ್ಬೇಕು? 65% ಇದ್ರನ ಇಲ್ಲಿ 65 ಬರ್ತೈತಿ. ಬೇಕಾದ್ರೆ ನೀವು
ಒಂದು ಎಕ್ಸ್ ಅಂತ ತಗೊಂಡು ಮಾಡಿ ನೋಡ್ರಿ ಏನಂತ x/100 ಏನಾಗುತ್ತಿದ್ದು ಫೀಮೇಲ್ ಏನಾಗುತ್ತಾ 65% ಎರಡನ್ನು ಕೂಡಿಸಿದಾಗ ಏನ್ ಮಾಡ್ಬೇಕು ಇಲ್ಲಿ ನೋಡ್ರಿ 65 ಎಷ್ಟಾಯ್ತು 130 ಡಿವೈಡೆಡ್ ಬೈ 200 ಆಯ್ತು 0 ಸಾರಿ 200 ಆಯ್ತು ಅಂದ್ರ 265 200 ಹಂಗಂದ್ರೆ ಎಷ್ಟಾಯ್ತು ನೋಡ್ರಿ ಇಲ್ಲಿ ಅದ 65.100 ಬರ್ತಾ ಅಂದ್ರ ಆಪ್ಷನ್ ಮೂರನೇದು ಸರಿಯಾದ ಉತ್ತರ. ಇಲ್ಲಿ ನೋಡ್ರಿ ಮೇಲ್ 65 ಐತಿ ಫೀಮೇಲ್ 65 ಇರ್ಬೇಕು ಅವಾಗ ಅದು 65% ಆಗುತ್ತೆ ಟೋಟಲ್ 65% ಆಗುತ್ತೆ. ಒಂದ್ ವೇಳೆ ಇಲ್ಲೇನಾದ್ರೂ ನಾವು ಇಲ್ಲೊಂದು 30% ಇತ್ತಪ್ಪ ಇಲ್ಲಿ ಎಷ್ಟಿತ್ತು ಅಂತಂದ್ರೆ ಪೂರ್ತಿ ಲಾಂಗ್ ಡಿವಿಷನ್ ಮಾಡ್ಕೊಂತ ಬರ್ಬೇಕಿತ್ತು. ನೋಡ್ರಿ ಯಾವಾಗ್ಲೂ ಪ್ರತಿಯೊಂದು ಕ್ವಶನ್ ಸಿಗನು ಟ್ರಿಕ್ ಇರ್ತದೆ, ನಾರ್ಮಲ್ ಆಗಿ ಟ್ರಿಕ್ ಕೊಟ್ಟಿರ್ತಾರೆ. ಇಲ್ಲಾಂದ್ರೆ ಅವರು 80 ಕ್ವಶನ್ ಕೊಟ್ಟು ಒಂದ್ ತಾಸನೆ ಬಿಡಿಸ್ರಂತಂದ್ರೆ ಅವ್ರು ಹೇಳಕ ಹುಚ್ಚರಲ್ಲ. ನೆಕ್ಸ್ಟ್ ನೋಡ್ರಿ ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ ಮೂರನೇದ್ದು. ಹದಿನೆಂಟನೇ ಪ್ರಶ್ನೆ ನೋಡ್ರಿ ಏನಾಯ್ತು 18ನೇ ಪ್ರಶ್ನೆ. 2 trains having lengths of 210 meter 440 meter are running at the speed of 60 km/h and 90 km/h respectively ಅಂತ ಕರೆಕ್ಟಾಗಿ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕಂದ್ರೆ ಕ್ವಶನ್ ಕನ್ನಡದಾಗ ನೋಡ್ರಿ. 2 ಟ್ರೈನ್ ಅದ ಏನಂತ ಒಂದನೇ ಟ್ರೈನ್ 210 ಮೀಟರ್ ಐತಿ. ನೆಕ್ಸ್ಟ್ ಎರಡನೇ ಟ್ರೈನ್ 440 ಮೀಟರ್ ಐತಿ. ಈಗ ಒಂದು ಟ್ರೈನ್ 60 km/h ಇನ್ನೊಂದು ಟ್ರೈನ್ 90 km/h ಒಳಗಡೆ ಸ್ಪೀಡ್ ಒಳಗೊಂಟಾವ್. ಈ ಟ್ರೈನ್ ಒಳಗೊಂಡೈತಿ 60 ಕಿಲೋಮೀಟರ್ ಪ್ರತಿ ಗಂಟೆ, ಈ ಟ್ರೈನು 90 ಕಿಲೋಮೀಟರ್ ಪ್ರತಿ ಗಂಟೆ ಇಷ್ಟು ಸ್ಪೀಡ್ ಒಳಗೆ ಹೊಂಟಾವ್ ರೆಸ್ಪೆಕ್ಟಿವ್ಲಿ ಅಂತ ಹೇಳ್ಯಾರ. ರೆಸ್ಪೆಕ್ಟಿವ್ಲಿ ಅಂದ್ರೆ ಏನು 210 ಟ್ರೈನು 60 ಕಿಲೋಮೀಟರ್ ಒಳಗೆ ಹೊಂಟೈತಿ, 440 ಮೀಟರ್ ಟ್ರೈನ್ ಒಂದೇದಕ್ಕೆ ನೋಡ್ಬೇಕು, ಎರಡನೇದು ನೋಡ್ಬೇಕು. ಅದೇ ರೆಸ್ಪೆಕ್ಟಿವ್ಲಿ ಅಂದ್ರೆ ಅದ್ರ ಅರ್ಥ. ಇನ್ ದ ಸೇಮ್ ಡೈರೆಕ್ಷನ್ ಅಂದ್ರ ಎರಡು ಟ್ರೈನ್ ಒಂದೇ ಕಡೆ ಹೊಂಟಾವಂತ. ಈ ಟ್ರೈನ್ಗ ರೇಸ್ ಹೆಂಗ್ ಹೋಗ್ತಿರ್ತಾವ ನೋಡ್ರಿ, ಈ ಟ್ರೈನ್ ಹಿಂಗ್ ಹೊಂಟೈತಿ, ಈ ಟ್ರೈನ್ ಹಿಂಗ್ ಹೊಂಟೈತಿ, ಎರಡು ಟ್ರೈನ್ ಹಿಂಗ್ ಮುಂದೆ ಹೊಂಟಾವ ಇನ್ ದ ಸೇಮ್ ಡೈರೆಕ್ಷನ್. ದ ಟೈಮ್ ಟೇಕನ್ ಇನ್ ಮಿನಿಟ್ಸ್ ಬೈ ದಿ ಫಾಸ್ಟರ್ ಟ್ರೈನ್ ಕಮ್ಮಿಂಗ್ ಫ್ರಮ್ ಬಿಹೈಂಡ್ ಟು ಕಂಪ್ಲೀಟ್ಲಿ ಕ್ರಾಸ್ ದಿ ಅದರ್ ಟ್ರೈನ್. ಅಂದ್ರೆ ಎರಡು ಟ್ರೈನ್ ಐತಲ್ಲ ಹಿಂಗ್ ಹೊಂಟಾವು. ಈಗ ದೊಡ್ಡ ಟ್ರೈನ್ ಐತಿ ನೋಡಿ, ಎರಡನೇ ಟ್ರೈನ್ ಫಾಸ್ಟ್ ಆಗಿ ಹೊಂಟಿರೋದು ಈ 90 ಕಿಲೋಮೀಟರ್ ಪ್ರತಿ ಗಂಟೆ ಹೊಂಟೈತಲ್ಲ, ಈ ಟ್ರೈನ್ ಇನ್ನೊಂದು ಟ್ರೈನ್ ಸಪೋಸ್ ನೋಡ್ರಿ ಇದು ಒಂದು ಟ್ರೈನ್, ಇದನ್ನ ಕಂಪ್ಲೀಟ್ ಆಗಿ ಪಾಸ್ ಆಗಿ ಮುಂದೆ ಹೋಗ್ಬೇಕು. ಪಾಸ್ ಆಗಿ ಮುಂದೆ ಹೋಗ್ಬೇಕಂದ್ರ ಇದು ಸ್ಪೀಡ್ ಡಿಸ್ಟೆನ್ಸ್ ಟೈಮ್ ಅಂದ್ರ ದೂರ ಕಾಲ ವೇಗ. ಈ ಟ್ರೈನಿನ ಉದ್ದ ಇರ್ತೈತಲ್ಲ ಅದನ್ನೇ ನಾವು ದೂರ ಅಂತ ಹೇಳ್ಬೇಕಿಲ್ಲ. ಏನ್ ಮಾಡ್ಬೇಕಿಲ್ಲ, ಈ ಟ್ರೈನ್ 210 ಮೀಟರ್ ಐತಿ ನೋಡು, ಈ 210 ಮೀಟರ್ ಒಂದನೇ ಟ್ರೈನ್ 210 ಮೀಟರ್ ದೂರ ಐತಿ. ಈ ಟ್ರೈನ್ ಎಷ್ಟೈತಿ 440 ಮೀಟರ್ 440 ಮೀಟರ್ ದೂರ ಐತಿ. ಟೋಟಲ್ ಎಷ್ಟಾಯ್ತು 0 5 650 ಮೀಟರ್. ಇದೇನಿದು ದೂರ ಆಯ್ತು, ಇದೇನಿದು ದೂರ ಆಯ್ತು ನೋಡ್ರಿ. ದ ಟೈಮ್ ಟೇಕನ್ ಇನ್ ಮಿನಿಟ್ಸ್ ನಿಮಿಷದೊಳಗೆ ಕೇಳ್ಯಾರ. ಇದನ್ನ ಖಂಡಿತ ಕರೆಕ್ಟಾಗಿ ನೆನ್ಪಿಡ್ಬೇಕು. ನಿಮಿಷದೊಳಗೆ ಕೇಳ್ಯಾರ ಅವ್ರು, ನಮಗೆ ಗಂಟೆ ಒಳಗೆ ಬೇಡ, ಸಮಯದೊಳಗೆ ಇದ್ರೊಳಗೆ ಬೇಡ. ಅಂದ್ರೆ ನಿಮಿಷದೊಳಗೆ ಏನ್ ಮಾಡ್ಬೇಕು, ಇನ್ನು km/h ಐತಲ್ಲ ಮೀಟರ್/ಸೆಕೆಂಡ್ ಅಥವಾ ಮೀಟರ್/ಮಿನಿಟಿಗೆ ಕನ್ವರ್ಟ್ ಮಾಡೋಣ. ನಮಗೆ ಮೀಟರ್/ಸೆಕೆಂಡ್ ಮೀಟರ್/ಮಿನಿಟಿಗೆ ಕನ್ವರ್ಟ್ ಮಾಡೋಣ. ನಾವು ಮೀಟರ್/ಸೆಕೆಂಡ್ ಐತಲ್ಲ ಅದು ಈಸಿಯಾಗಿ ಕನ್ವರ್ಟ್ ಮಾಡ್ತೀವಿ, ಅದನ್ನೇ ಟ್ರೈ ಮಾಡೋದು. ಯಾವ ತರ ನೋಡೋದು, ದ ಟೈಮ್ ಟೇಕನ್ ಇನ್ ಮಿನಿಟ್ಸ್ ಬೈ ದಿ ಫಾಸ್ಟರ್ ಟ್ರೈನ್ ಕಮಿಂಗ್ ಫ್ರಮ್ ದಿ ಟೈಮ್ ಕಂಡಿ ಅಂತ ಹೇಳ್ಯಾರ. ಅಂದ್ರ ಒಂದು ಟ್ರೈನ್ ಇನ್ನೊಂದು ಟ್ರೈನ್ ಹಿಂದಕ್ಕೆ ಹೋಗಕ ಟೈಮ್ ಕಂಡಿ ಅಂತ ಹೇಳ್ಯಾರ. ಈಗ ಇಲ್ಲಿ ನೋಡ್ರಿ ಎರಡು ಸ್ಪೀಡ್, ಇಲ್ಲಿ ನೋಡ್ರಿ ಈಗ 60 ಕಿಲೋಮೀಟರ್ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ರಿ. ಇದು 60 km/h ಸ್ಪೀಡ್ ಒಳಗೊಂಡೈತಿ, ಇದು 90 ಕಿಲೋಮೀಟರ್ ಸ್ಪೀಡ್ ಒಳಗೊಂಡೈತಿ. ನಾನೇನ್ ಮಾಡೀನಿ, ಇಲ್ಲಿ ರೋಡ್ ಕಡೆ ನಿಂತೀನಿ ನಾನು, ಹೌದಾ, ರೋಡ್ ಸೈಡ್ ನಿಂತೀನಿ ನಾನು. ಅವಾಗ ಈ ಟ್ರೈನು 60 ಕಿಲೋಮೀಟರ್ ಒಳಗೆ ನಾವು ಹೋಗೋದ್ ನನ್ಗೆ ಕಾಣಿಸುತ್ತೆ, ಈ ಟ್ರೈನು 90 ಕಿಲೋಮೀಟರ್ ಸ್ಪೀಡ್ ಒಳಗ ಹೋಗೋದ್ ನಂಗೆ ಕಾಣಿಸುತ್ತಾ. ಈಗ ನಾನು ಚೇಂಜ್ ಮಾಡ್ತೀನಿ ಅಂತ, ನಾನು ಈ ಟ್ರೈನ್ ಒಳಗದಿನ ಅಂತ ತಿಳ್ಕೊಂಡು, ಯಾವ್ದೋ ಸಣ್ಣ ಟ್ರೈನ್ ಐತಲ್ಲ ಮೆಲ್ಲಕ್ಕೆ ಕೊಂಡೈತಲ್ಲ ಆ ಟ್ರೈನ್ ಒಳಗೆ ಹೊಂಟ್ರ ನಾನು ಆಲ್ರೆಡಿ 60 ಕಿಲೋಮೀಟರ್ ಸ್ಪೀಡ್ ಒಳಗೆ ಓದ್ತಿರ್ತೀನಲ್ಲ. ಈ ಟ್ರೈನ್ ಯಾವ ಸ್ಪೀಡ್ ಒಳಗೆ ಕಾಣುತ್ತೇಳಿ ನಮ್ಗ, ಈ ಟ್ರೈನು ನೋಡ್ರಿ ನಾನು ರೋಡ್ ಸೈಡ್ ಇದ್ದಾಗ ಈಗ 60 ಕಿಲೋಮೀಟರ್ ಒಳಗೆ ಹೊಂಟೈತಿ, ಇದು 90 ಕಿಲೋಮೀಟರ್ ಒಳಗೆ ಹೊಂಟೈತಿ. ಬಟ್ ನಾನು ಯಾವಾಗ ಈ ಟ್ರೈನ್ ಹತ್ತಿನಲ್ಲ ಅವಾಗ ಅದು ಮೆಲ್ಲಕ್ಕ ಸೈಡ್ ಹಾಕೋಂತ ಹೋಗೋದು ಕಾಣಿಸುತ್ತಾ. ಒಂದ್ ವೇಳೆ ನಾನು ನೆಲ್ದಾಗ ನಿಂತಿದ್ದಂದ್ರ ಫಾಸ್ಟ್ ಆಗಿ ಪುಸ್ಗಂತ ಓಡ್ತಿಬಿಡ್ತ. ಆದ್ರೆ ನಾನು ಈ ಟ್ರೈನ್ ಒಳಗೆ ಹತ್ತಿನಲ್ಲ ಅಂದ್ರ ಇದ್ರ ಮುಖಾಂತರ ಈ ರೆಸ್ಪೆಕ್ಟಿವ್ ಆಗಿ ಇದ್ರ ಸ್ಪೀಡ್ ಎಷ್ಟಾಗುತ್ತಾ, ಬಹಳ ಸಿಂಪಲ್.
90ರೊಳಗಡೆ 60ನ್ನ ಕಳೀರಿ, ಎಷ್ಟಾಯ್ತು? 30 km/h ಸ್ಪೀಡ್ ಒಳಗೆ ಬಂದು ಅದು ಹಿಂದಾಕೋಂತ ಹೋಗುತ್ತೆ. ಈಗ ನಮ್ಗೆ ದೂರ ಸಿಕ್ತು, ವೇಗ ಸಿಕ್ತು. ವೇಗ ಎಷ್ಟೈತಿ? 30 km/h. ಈಗ ಅವರು ನಿಮಿಷದೊಳಗೆ ಕೇಳ್ಯಾರ. ನಿಮಿಷದೊಳಗೆ ಕೇಳ್ಯಾರ ಅಂದ್ರೆ ಏನ್ ಮಾಡೋದು? ಇಂಟು 50/3 ಮಾಡ್ರಿ. ಸರಿ, ನಾವು ಮೀಟರ್/ಸೆಕೆಂಡ್ ಒಳಗೆ ಕನ್ವರ್ಟ್ ಮಾಡ್ಕೊಂಡ ಅಂದ್ರೆ ಭಾಳ ಈಸಿ ಆಗುತ್ತೆ. 5/18, 3 6 18, 3 10 10 5 2 3 6 2 5 10 5 25/3 ಮೀಟರ್/ಸೆಕೆಂಡ್ ಒಳಗೆ ಹೊಂಟವ. ಈ 25 ಮೀಟರ್/ಸೆಕೆಂಡ್ ಏನಾಯ್ತಿದು? ಸ್ಪೀಡ್ ಆಯ್ತು. ನಮಗೆ ಟೈಮ್ ಬೇಕಾ? ಇದನ್ನೆಲ್ಲ ಅಳಿಸ್ಬಿಡಮ್. ಇದನ್ನೆಲ್ಲ ಎಕ್ಸ್ಪ್ಲೇನ್ ಏನು ಮಾಡಿದ್ನಲ್ಲ, ತಡಿ ಒಂದು ನಿಮಿಷ. ಸ್ಪೀಡ್ ಎಷ್ಟಾಯ್ತು ಇವಾಗ? ಸ್ಪೀಡ್ ಎಷ್ಟಾಯ್ತು? 25/3 ಮೀಟರ್/ಸೆಕೆಂಡ್ ಎಷ್ಟಾಯ್ತು? ದೂರ ಎಷ್ಟಾಯ್ತು? ಡಿಸ್ಟನ್ಸ್ 210 + 440 ಎಷ್ಟಾಯ್ತು? 650 ಮೀಟರ್ ಆಯ್ತು. ನಮ್ಗೆ ಟೈಮ್ ಕಂಡು ಬಂತು. ಟೈಮ್ ಎಷ್ಟು ಹೇಳ್ಯಾರ? ಟೋಟಲ್ ಡಿಸ್ಟನ್ಸ್ ಡಿವೈಡ್ ಬೈ ಸ್ಪೀಡ್. ಡಿಸ್ಟನ್ಸ್ ಎಷ್ಟೈತಿ? 650 ಡಿವೈಡ್ ಬೈ ಸ್ಪೀಡ್ ಎಷ್ಟಾಗುತ್ತಾ? 25 ಇಂಟು 3 ಆ ಕಡೆ ಕಳಿಸ್ಬಿಡೋಣ. 25 ಒಂದ್ಲೆ 25 50 25 6 22 78 ಸೆಕೆಂಡ್ ಆಯ್ತು. ನಮಗೆ ಟೈಮ್ ಮಿನಿಟ್ಸ್ ಒಳಗೆ ಕೇಳ್ಯಾರಲ್ಲ, ಡಿವೈಡೆಡ್ ಬೈ 60 ಮಾಡ್ರಿ. ಯಾವಾಗ? ಒಂದು ಪಾಯಿಂಟ್ ಬಿಟ್ಟು ಈ 0 ಇರ್ತಲ್ಲಿ ಪಾಯಿಂಟ್ 7.8 ಡಿವೈಡ್ ಬೈ 6 ಆಯ್ತು. 6 ಒಂದ್ಲೆ 6 3 ಅಂದ್ರೆ 1.3 ಮಿನಿಟ್ಸು. ಇದು ಸರಿಯಾದ ಉತ್ತರ. ಅಂದ್ರೆ ಒಂದನೇದು ಆಪ್ಷನ್ 1. ನೆಕ್ಸ್ಟ್ 19ನೇ ಪ್ರಶ್ನೆ ನೋಡೋಣ. ಏನಾಯ್ತು 19ನೇ ಪ್ರಶ್ನೆ? a sum of x amount to 75,867 in 2 whole 1/2 years at 12% annum compounded every 10 months. What is the value? ನೋಡ್ರಿ, ಫಸ್ಟ್ ಅಮೌಂಟ್ ಕೊಟ್ರ. ಕನ್ನಡದೊಳಗೆ ಒಂದ್ಸಲ ಓದೋಣವಾ? ಏನಂತ? ಎಕ್ಸ್ ಮೊತ್ತವು 2.12 ವರ್ಷಗಳಲ್ಲಿ ವರ್ಷಕ್ಕೆ 12% ಚಕ್ರ ಬಡ್ಡಿ ದರದಲ್ಲಿ ಪ್ರತಿ 10 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಸೇರಿಸಿದಾಗ 75,867 ಆಗುತ್ತದೆ. ಫಸ್ಟ್ ನೋಡಿ, ಅಮೌಂಟ್ ಎಷ್ಟೈತಿ? ಟೋಟಲ್ ಅಮೌಂಟ್ ಆಗಿದ್ದು ಯಾವಾಗಿದು? 75,867 ಐತಿ. ಟೈಮ್ ಎಷ್ಟೈತಿ? 2 whole 1/2 ಇಯರ್ಸ್ ಅಂದ್ರೆ 12 24 + 6 30 ತಿಂಗಳಾಯ್ತು. 30 ತಿಂಗಳು 30 ಮಂತ್ಸ್. ಇದು ಬಾಯಿ ಲೆಕ್ಕನ ಮಾಡೋದು ಕಲಿಬೇಕು. ನೆಕ್ಸ್ಟ್ 12% ಪರ್ ಆ್ಯನಮ್. 12% ಪರ್ ಆ್ಯನಮ್. ಇಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಬೇಕು. ಪರ್ ಆ್ಯನಮ್ ಅಂದ್ರೆ ಏನು? ಪರ್ ಆ್ಯನಮ್ ಅಂದ್ರೆ ಪ್ರತಿ ವರ್ಷಕ್ಕೆ. ಈ ಪ್ರತಿ ವರ್ಷಕ್ಕೆ 12% ಬಡ್ಡಿ ದರ. ಹಂಗಂದ್ರ ಅವ್ರೇನು ಹೇಳಾರ? ಕಂಪೌಂಡೆಡ್ ಆಫ್ಟರ್ ಎವ್ರಿ 10 ಮಂತ್ಸ್ ಅಂದ್ರೆ ಪ್ರತಿ 10 ತಿಂಗಳಿಗೊಮ್ಮೆ ಏನಾಗತೈತಿ? ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಬರ್ಕೊಂಡು ಮತ್ತ ರೇಟ್ ಆಫ್ ಇಂಟ್ರೆಸ್ಟ್ 12% ಅಲ್ಲ, ಯಾಕಂದ್ರೆ 12% ಪರ್ ಆ್ಯನಮ್ ಅಂತ ಹೇಳ್ಯಾರ. ಬಟ್ ಆಮೇಲೆ ಮುಂದೆ ಹೇಳಾರ ಅವರು ಕಂಪೌಂಡೆಡ್ ಎವ್ರಿ 10 ಮಂತ್ಸ್ ಅಂದ್ರೆ 12 ತಿಂಗಳಿಗೆ 12% ಆಗುತ್ತ ಬಡ್ಡಿ ದರ. 10 ತಿಂಗಳಿಗೆ ಎಷ್ಟಾಗತ್ತೆ? ಅದನ್ನ ಕಂಡಿಡ್ಕೋಬೇಕು ನೀವು. ಯಾಕೆ ಕಂಡಿಡ್ಕೋಬೇಕ್ರಿ? ಕಂಪೌಂಡೆಡ್ ಎವ್ರಿ 10 ಮಂತ್ಸ್ ಅಂತ ಕೇಳ್ಯಾರ. ಅದ್ರ ಸಲುವಾಗಿ 10 ತಿಂಗಳಿಗೆ ಎಷ್ಟಾಗತ್ತ? ಸೀದಾ 10% ಆಗುತ್ತೆ. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಯ್ತು? 10% ಆಯ್ತು. ಹೌದಾ? 10% ಆಯ್ತಾ? ನೆಕ್ಸ್ಟ್ ಪ್ರಿನ್ಸಿಪಲ್ ಏನು? ಅದೇ ಎಕ್ಸ್. ಪ್ರಿನ್ಸಿಪಲೇ ಕಂಡಿಡ್ಬೇಕಾಗಿತ್ತು ನಾವು. ಈಗ ಟೈಮ್ 30 ವರ್ಷ ಆಯ್ತಾ? ಸಾರಿ 30 ತಿಂಗಳಾಯ್ತಾ? ಈಗ ಒಂದು ಸಿಂಪಲ್ ಲಾಜಿಕ್ ಏನಂದ್ರ, ಇಲ್ಲಿ ನೋಡ್ರಿ, 10 ತಿಂಗಳಿಗೊಮ್ಮೆ ಕಂಪೌಂಡೆಡ್ ಎವ್ರಿ 10 ಮಂತ್ಸ್ ಅಂದ್ರೆ 10 ತಿಂಗಳಿಗೊಮ್ಮೆ ಚಕ್ರ ಬಡ್ಡಿ ಹಾಕ್ತಾರಲ್ಲ. ಹಂಗಂದ್ರ 30 ತಿಂಗಳೊಳಗಡೆ ಎಷ್ಟು ಸಲ ಚಕ್ರ ಬಡ್ಡಿ ಹಾಕ್ತಾರ? 10 ತಿಂಗಳಿಗೆ 1 ಸಲ. ಆದ್ರ 30 ತಿಂಗಳಿಗೆ ಎಷ್ಟು? ಭಾಳ ಸಿಂಪಲ್. ಡಿವೈಡ್ ಬೈ 10 ಮಾಡ್ರಿ. ಎಷ್ಟಾಗುತ್ತಾ? 3 ಆಗುತ್ತೆ. ಅಂದ್ರೆ ಟೈಮ್ ಯೂನಿಟ್ಸ್ ಏನಾಯ್ತು? 3 ಆಯ್ತು. 3 ಸಲ ಚಕ್ರ ಬಡ್ಡಿ ಹಾಕ್ತಾರ. 3 ಸಲ ಚಕ್ರ ಬಡ್ಡಿ ಹಾಕ್ತಾರ. ಈಗ ನೋಡಿ, ಭಾಳ ಇದು ಪ್ರಿನ್ಸಿಪಲ್ ಇಂಟು 1 + r ಡಿವೈಡ್ ಬೈ 100 ಹೋಲ್ ಟು ದಿ ಪವರ್ ಆಫ್ n ಈಸ್ ಈಕ್ವಲ್ಸ್ ಟು ಅಮೌಂಟ್. ಈ ಫಾರ್ಮುಲಾ ಹಾಕಿ
ಪ್ರಿನ್ಸಿಪಲ್ ಎಷ್ಟೈತಿ ಎಕ್ಸ್ ಐತಿ ಪ್ಲಸ್ 1 ಪ್ಲಸ್ ಆರ್ ಎಷ್ಟೈತಪ್ಪ 10% ಐತಿ 10/100. ಎನ್ ಎಷ್ಟೈತಿ 3 ಇಲ್ಲೈತಿ ಇದೇ 3 ಯಾಕಂದ್ರೆ 10 ತಿಂಗಳಿಗೆ ಅಂದ್ರೆ 30 ತಿಂಗಳು ಏನಾಯ್ತು ಡೈರೆಕ್ಟ್ ಏನಾರ ನೀವು 2.1 ಅಂಶ ಅಂದ್ರೆ ಲೆಕ್ಕ ಮಾಡಕ್ಕೆ ಬರಲ್ಲ ಅದು. ಈಗ ಮ್ಯಾಲೆ ಏನಾಯ್ತು ಇಲ್ಲೇ 3 ಬರ್ಕೊಳಮ್ಮ ಯಾಕಂದ್ರೆ 30/10 3. ಅಮೌಂಟ್ ಎಷ್ಟಾಯ್ತು 75,867 ಇಷ್ಟು ಅಮೌಂಟ್ ಆಗೈತಿ. ಹೌದ್ರಿ ಇಷ್ಟು ಅಮೌಂಟ್ ಆಗೈತಿ. ನಾವು ಎಕ್ಸ್ ಬೆಲೆ ಕಂಡಿಬೇಕಾಗೈತಿ. ಎಕ್ಸ್ ಬೆಲೆ ಹೆಂಗ್ ಕಂಡಿಡೋದು ಎಕ್ಸ್ ನ ಹಂಗೆ ಬರ್ಕೋರಿ ಉಳಿದಿದ್ದು 0 0 ಕ್ಯಾನ್ಸಲ್. ಇಲ್ಲಿ ಎಷ್ಟಾಯ್ತು 1.1 ಹೋಲ್ ಟು ದಿ ಪವರ್ ಆಫ್ 3 ಮುಂದ 75,867 ಆಯ್ತು. ನಮಗೆ 11 ಕ್ಯೂಬ್ ಗೊತ್ತಿಲ್ಲ. 11 ಕ್ಯೂಬ್ ಎಷ್ಟು ಎಕ್ಸ್ ಇಂಟು 1,331 3 ಸಲ ಪಾಯಿಂಟ್ 3 ಪ್ಲೇಸ್ ಬಿಟ್ಟು ಇಷ್ಟಾಗುತ್ತಾ 75,867 ಆಯ್ತು. ಇದನ್ನ ಆ ಕಡೆ ದಬ್ರಿ ಎಕ್ಸ್ ಬೆಲೆ ಸಿಗ್ತೈತಿ ನಿಮ್ಗೆ. ಇದನ್ನೆಲ್ಲ ತೆಗೆದು ಬಿಡ್ತೀನಿ ಅಂತ ನೋಡ್ರಿ. ನೀವು ಎಷ್ಟೇ ಲೆಕ್ಕ ಮಾಡಿದ್ರು ಎಷ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಎಷ್ಟು ಫಾಲ್ಸ್ ಕಡ್ತಾ ಎಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಇವು 4 ಚಾಪ್ಟರ್ನ ಎಷ್ಟು ನೀಟಾಗಿ ಎಷ್ಟು ಫಾಸ್ಟ್ ಮಾಡ್ತಿರಲ್ಲ ಅದೇ ಭಾಳ ಇಂಪಾರ್ಟೆಂಟ್. ಫಸ್ಟ್ ನೋಡ್ರಿ ಎಕ್ಸ್ ಇಂಟು ಅದನ್ನ ಆ ಕಡೆ ಕಳಿಸಿದ್ರೆ ಎಷ್ಟಾಯ್ತು 75,867 1,331 3 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಡ್ಬೇಕಲ್ಲ ಇದನ್ನ ನಾವು ಪಾಯಿಂಟ್ ತೆಗೆದ್ಬಿಡೋಣ ಇಂಟು 1,000 ಮಾಡ್ಕೊಂಡ್ಬಿಡೋಣ. ಅಂತ 3 ಪ್ಲೇಸ್ ಬಿಟ್ಟು ಪಾಯಿಂಟ್ ಕೊಟ್ರೆ 3 0 ಕೊಡ್ರಿ. ಇವಾಗ 11 ಕಟ್ತಾ ಹೊಡೆ 11 1 121 11 6 66 ಎಷ್ಟು ಉಳಿತು 9 ಉಳಿತು 98 ಆಯ್ತು. 11 8 88 10 ಉಳಿತು 106 ಆಯ್ತು. 11 9 99 7 ಉಳಿತು 77 ಆಯ್ತು. 11 7 77. ನೆಕ್ಸ್ಟ್ 11 11 11 6 66 2 ಉಳಿತು 29 ಆಯ್ತು. 11 7 22 11 7 ನೆಕ್ಸ್ಟ್ 11 1 11 5 55 11 7 77 ಎಷ್ಟಾಯ್ತು 57 ಇಂಟು 1,000 ಅಂದ್ರೆ 57,000 ಎಕ್ಸ್ ನ ಬೆಲೆ ಆಯ್ತು. ಅಂದ್ರೆ ಆಪ್ಷನ್ 4ನೇದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಕ್ವಶನ್ ಮಾಡೋಣ. ಕೊನೆಯ ಪ್ರಶ್ನೆ ಗೋಪಾಲ್ ಇನ್ವೆಸ್ಟ್ ಸಮ್ ಆಫ್ 5,400 ಅಂಡ್ ನೋಡಿ ಗೋಪಾಲ್ ಅನ್ನವ ಮತ್ತ ಅಕ್ಷಯ್ ಇನ್ವೆಸ್ಟ್ ಸಮ್ ಆಫ್ 9,400. ಗೋಪಾಲ್ 5,400 ರೂಪಾಯಿ ಇನ್ವೆಸ್ಟ್ ಮಾಡ್ತಾನ, ಅಕ್ಷಯ್ 9,400 ರೂಪಾಯಿ ಇನ್ವೆಸ್ಟ್ ಮಾಡ್ತಾನೆ. ಎಲ್ಲಿ ಇನ್ವೆಸ್ಟ್ ಮಾಡ್ತಾನ ಅಟ್ ದಿ ಸೇಮ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಪರ್ ಆನಮ್. ಪ್ರತಿ ವರ್ಷ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಂತ ನಮ್ಗೆ ಗೊತ್ತಿಲ್ಲ. ಇಫ್ ಎಟ್ ದಿ ಎಂಡ್ ಆಫ್ 6 ಇಯರ್ಸ್ ಕನ್ನಡದಲ್ಲಿ ನೋಡಮಂತ ಗೋಪಾಲ್ 5,400 ಮೊತ್ತವನ್ನು ಅಕ್ಷಯ್ 9,400 ಮೊತ್ತವನ್ನು ಒಂದೇ ಸರಳ ಬಡ್ಡಿ ದರಕ್ಕೆ ವರ್ಷಕ್ಕೆ ಹೂಡಿಕೆ ಮಾಡುತ್ತಾರೆ. 6 ವರ್ಷದ ಅಂತ್ಯದಲ್ಲಿ ಅಂದ್ರೆ 6 ವರ್ಷ ಆದ್ಮೇಲೆ 6 ಇಯರ್ಸ್ ಆದ್ಮೇಲೆ ಅವ್ರಿಬ್ಬರು ನಡಬರ್ಕ್ ಐತಲ್ಲ 720 ರೂಪಾಯಿ ಏನೈತಿ ಅಂತ್ಯದಲ್ಲಿ ಅಕ್ಷಯ್ ಮತ್ತು ಗೋಪಾಲ್ಗಿಂತ 720 ಹೆಚ್ಚು ಬಡ್ಡಿ ಸಿಗುತ್ತದೆ. ಅಂದ್ರ ಅಕ್ಷಯ್ಗೆ ಎಷ್ಟು ಬಡ್ಡಿ ಸಿಕ್ಕಿರ್ತಲ್ಲ ಗೋಪಾಲ್ಗೆ ಎಷ್ಟು ಬಡ್ಡಿ ಸಿಕ್ಕಿರ್ತಲ್ಲ ಅದಕ್ಕಿಂತ ಜಾಸ್ತಿ ಅಕ್ಷಯ್ಗ 770 ರೂಪಾಯಿ ಅಲ್ಲ 720 ರೂಪಾಯಿ ಜಾಸ್ತಿ ಸಿಕ್ಕಿರ್ತ. ಈಗ ಹಂಗಂದ್ರ ವರ್ಷಕ್ಕೆ ಬಡ್ಡಿ ದರ ಎಷ್ಟಾಗುತ್ತಾ ಅಂತ ಕೇಳ. ಈಗ ನೋಡ್ರಿ ಎಕ್ಸ್ ಹಾಕೋದು ಬೇಡ ಏನು ಹಾಕೋಬೇಡ ಹಂಗೆ ಸೀದಾ ಡೈರೆಕ್ಟ್ ಮಾಡೋದು ಕಂಡಿದ್ದು ಅಂತ ಹೇಳ್ಕೊಡ್ತೀನಿ ಅಂತ. ಫಸ್ಟ್ ನೋಡ್ರಿ ನಮಗ ಇಲ್ಲಿ ನೋಡ್ರಿ ಆಪ್ಷನ್ಸ್ ಕೊಟ್ರೆ ಆಪ್ಷನ್ಸ್ ಥ್ರೂನು ಹೋಗೋದು ಬೇಡ. ಫಸ್ಟ್ 1% ಇಂದ ಸ್ಟಾರ್ಟ್ ಮಾಡೋಣ. ಈಗ 1,000ದ್ದು 1% ಎಷ್ಟಾಯ್ತು ಹೇಳ 1% 1,000ದ್ದು 10 ಆಗುತ್ತೆ. ಅಂದ್ರೆ 5,400ದ್ದು 1% ಎಷ್ಟಾಗುತ್ತಾ 54. ಹೌದಾ? ಇದ್ರ 1% ಎಷ್ಟಾಯ್ತು 54 ಆಯ್ತು. 94 1% ಅಲ್ಲ 9,400 1% 94 ಆಯ್ತು. ಇದೇನಿದು 1% ಇದು. ಹೌದಾ? ಇದು ಅದರದ್ದು 1%. ಹೌದಾ? 1% ಗೊತ್ತಾಯ್ತಾ ನಮಗ? ಇವಾಗ ನೀವು ನೀವು ನೋಟಿಸ್ ಮಾಡ್ಬೇಕಾಗಿದ್ದು ಏನಂತಂದ್ರ 6 ವರ್ಷದ ಅಂತ್ಯಗಳಲ್ಲಿ ಅಂತ ಹೇಳ್ಯಾರ. ಅಂದ್ರ ಪ್ರತಿ 6 ವರ್ಷಕ್ಕೊಮ್ಮೆ ಅಂದ್ರ ಇದಕ್ಕೆ ಇಂಟು 6 ಮಾಡ್ರಿ. ಎದಕ್ಕೆ ಹೇಳ್ರಿ ವರ್ಷ 54 ಬಡ್ಡಿ ಬೀಳ್ತಾ ಹೋಗುತ್ತಲ್ಲ ಇದಕ್ಕ ಇಂಟು 6 ಮಾಡ್ರಿ, ಇದಕ್ಕ ಇಂಟು 6 ಮಾಡ್ರಿ. 720 ಸಪರೇಟ್ ಬರ್ಕೊಂಡು ಬಂದ್ಬಿಟ್ಟು ಈಗ 6 4 24 6 5 30 324 ಆಯ್ತು. 1% 6 ವರ್ಷಕ್ಕಿದ್ದಾಗ 324 ಆಗುತ್ತೆ. ಅದೇ 1% 6 ವರ್ಷಕ್ಕಿದ್ದಾಗ 6 4 24 9 6 9 9 6
54 ಪ್ಲಸ್ 2 56 564 ಆಯ್ತು. ಇಷ್ಟೇನಿದು 1% 6 ವರ್ಷಕ್ಕಿದ್ದಾಗ. ಇವೆರಡರ ಡಿಫ್ರೆನ್ಸ್ 720 ಇರ್ಬೇಕಂತ ಹೇಳ್ಯಾರ ಕ್ವಶನ್. ಈ ನೋಡ್ರಿ 564 ಇಷ್ಟು ಕಳೆದ್ರ 720 ಬರ್ತೈತೆ. ಹಂಗಂದ್ರ 1% ಬಡ್ಡಿ ದರ ಅಲ್ಲ. ನಾವೇನ್ ಮಾಡಮ್ಮ ಈಗ 2% ಕಡಿಮೆ ಅಂತ ಹೆಂಗ, ಇದಕ್ಕೆ 1%ಗೆ ಇಂಟು 2 ಮಾಡ್ರಿ ಅಷ್ಟೇ. 324 ಐತಲ್ಲ, ಈ 324 ಇಂಟು 2 ಮಾಡ್ರಿ. 4 ಏಳೆ 48, 3 ಏಳೆ 6, ಇಲ್ಲಿ ಇಂಟು 2 ಮಾಡ್ರಿ. 4 ಏಳೆ 8, 6 ಏಳೆ 12, 5 ಏಳೆ 11. ಇಲ್ಲಿ ನೋಡ್ರಿ ಒಳ್ಳೆ 1128 648 ಕಳೆದ್ರೆ 720 ಬರುತ್ತಾ? ಇದೇನಿದು 2% ಇದು. ಅದಕ್ಕೆ ನಾವು ಇಲ್ಲಿ 2 ಇಂಟು ಮಾಡಿ. ಇದೇನಿದು 2%, 6 ವರ್ಷದ 2%. ಇದ್ರೊಳಗಡೆ ಇದನ್ನ ಕಳೆದು ನೋಡಿದ್ರೆ ಅಪ್ರಾಕ್ಸಿಮೇಟ್ಲಿ ಒಂದು 500 ಬರ್ಬೋದು. 720 ಸತ್ರು ಬರಲ್ಲ. ಹಂಗಂದ್ರ ನೆಕ್ಸ್ಟ್ ನಾವೇನ್ ಮಾಡೋಣ, 1% ಅಲ್ಲ 2% ಅಲ್ಲ 3% ಕಡಿಮೆ ಅಂತ. 3% ಹೆಂಗ್ ಮಾಡೋದು? 324 3 ಇಂಟು ಮಾಡ್ರಿ. 3% 324 ಇಂಟು 3, 4 72, 3 3 9. ನೆಕ್ಸ್ಟ್ ನೋಡಿ 564 ಇಂಟು 3, 4 3 2, 6 3 18, 19, 5 3 15, 16. 1692ರಾಗ 972 ಕಳೆದು 720 ಬರೋ ಸಾಧ್ಯತೆ ಐತಾ? ಹೌದ್ರಿ, ಬರೋ ಸಾಧ್ಯತೆ ಐತಿ. ಕಳೆದು ನೋಡ್ಬಿಡಮ್ಮ ಅಂತ. ಆಯ್ತು, ಕಳೆದು ನೋಡಮ್ಮ. 1692 972 ಕಳೆದ್ರ 0. ಇಲ್ಲಿ ನೋಡ್ರಿ 9 7 ಕಳೆದ್ರೆ 2, 16 9 ಕಳೆದ್ರೆ 7 ಅಂದ್ರ 720 ಬಡ್ಡಿ ಡಿಫ್ರೆನ್ಸ್ ಇರ್ತ. ಯಾವಾಗಿದು? 3% ಬಡ್ಡಿ ಇಂಟ್ರೆಸ್ಟ್ ಇದ್ದಾಗ. ಅಂದ್ರೆ ಸರಿಯಾದ ಉತ್ತರ ಯಾವುದು? 3ನೇದ್ದು ಸರಿಯಾದ ಉತ್ತರ. ಇವತ್ತಿಗೆ ಇಷ್ಟ ಸಾಕು. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ಮೀಟ್ ಆಗ್ತೀನಿ. ಅಲ್ಲಿವರೆಗೆ ಬೈ ಬೈ.